ಅದಕ್ಕೆ ಮತ್ತೆ ಮತ್ತೆ ಯಾಕೆ ಓದಬಾರದು ಅಂತ ಕೇಳುವುದಲ್ಲ, ಬೇರೆ ಯಾವುದು ಇಲ್ಲದೇ ಇದ್ದರಿಂದ ನಾವು ಅದನ್ನು ಓದ್ತೇವೆ ಅಂತ ಅಲ್ಲ. ಮತ್ತೆ ಮತ್ತೆ ಯಾಕೆ ಬೇಕು ಯಾಕೆ ನಿಮಗೆಲ್ಲ ಗೊತ್ತಿದೆ. ಹೀಗೆಲ್ಲ ಆಗ್ತದೆ, ಹೀಗೆಲ್ಲ ಆಗ್ತದೆ, ಒಂದರ ನಂತರ ಒಂದು ಆಗ್ತಾ ಹೋಗ್ತದೆ. ನಾವು ಹೀಗೆ ಪ್ರಾರಂಭ ಆಗಿದೆ, ಹೀಗೆ ಮುಂದುವರಿಯುತ್ತದೆ, ಹೀಗೆ ಕೊನೆ ಆಗ್ತದೆ ಅಷ್ಟೇ. ದ್ಯಾಟ್ಸ್ ಆಲ್. ಇನ್ಯಾಕೆ ಅದನ್ನು ನೀವು ಓದಿದ್ದರಿಂದ ನಿಮ್ಗೆ ಹೆಚ್ಚಿಗೆ ಏನು ಸಿಗ್ಲಿಕ್ಕಿದೆ? ಕಥೆ ಏನಾದರೂ ಬದಲಾಗಲಿಕ್ಕುಂಟ? ಏನಿಲ್ಲ. ಹಾಗೆ ಗತಕಾಲದ ಸಂಗತಿಗಳಾಗಿ ಹೋಗ್ತದೆ. ನಮಗೆ ಗೊತ್ತಿದ್ದ ಸಂಗತಿಗಳು ಗತಕಾಲದ ಸಂಗತಿಗಳಾಗಿ ಹೋಗ್ತದೆ. ಮತ್ತೆ ಮತ್ತೆ ಅದನ್ನು ಯಾಕೆ ನಾವು ಓದಬೇಕಾಗುತ್ತೆ? ಈ ಮರು ಓದು ಎನ್ನುವ ಒಂದು ನುಡಿಕಟ್ಟು ಉಂಟಾದದ್ದಲ್ಲ. ಒಂದು ಸಲ ಓದಿದ್ರೆ ಸಾಕಾಗುವುದಿಲ್ಲ. ಸಾಕಾಗಿದ್ರೆ ಎಷ್ಟು ಸಲ ಓದಿದ್ರು ಅಷ್ಟೇ ಅಲ್ಲ, ಹೀಗೆಲ್ಲ ಮನಸ್ಸಿಗೆ ಬರ್ತದೆ. ಅದೊಂದು ರಹಸ್ಯ ಇದೆ ಅದರಲ್ಲಿ. ಅದೇನು ಅಂದರೆ, ನಮಗೆ ಒಂದು ವಿಷಯ ಗೊತ್ತಿದ್ದರೆ, ಮೊದಲೇ ಗೊತ್ತಿದೆ ಒಂದು ವಿಷಯ ಮೊದಲೇ ಗೊತ್ತಿದ್ದರೆ, ಆ ಮೊದಲೇ ಗೊತ್ತಿದ್ದರಿಂದ ಯಾವ ಗ್ರಂಥ ನೋಡ್ತೇವೋ ಅದರಲ್ಲಿ ಏನು ಹೇಳಲ್ಪಡ್ತದೆ ಅದು ನಮಗೆ ಮೊದಲೇ ಗೊತ್ತಿದ್ದರಿಂದ ಅದನ್ನು ಓದುವಾಗ ಸ್ವಾರಸ್ಯ ಕಮ್ಮಿ ಆಗುವ ಹೆಚ್ಚಾಗಿದೆ. ಮೊದಲೇ ಗೊತ್ತಿದೆ ನಮಗೆ ಎನ್ನುವುದರಿಂದಾಗಿ ನಾವು ಅದನ್ನು ಓದುವಾಗ ನಮ್ಮ ಸಂವೇದನೆ, ನಮ್ಮ ಅರಿವಿನಿಂದಾಗಿ ಮಂಕ ಆಗುವ. ಅದನ್ನು ಟೆಸ್ಟ್ ಮಾಡುವುದೇ ಯಾವಾಗ ಅಂದರೆ ಮತ್ತೆ ಅದನ್ನು ಓದುವಾಗ ಮಾತ್ರ. ಇದರಿಂದ ನಮಗೆ ಕಥೆ ಗೊತ್ತಿದೆ, ಹೇಗಾಗಿದೆ ಅದನ್ನು ರೀತಿಯಲ್ಲಿ ಹಾಗಾಗಬೇಕು. ಅಂದರೆ ನಿಮಗೆ ಗೊತ್ತಿದೆ ಎನ್ನುವ ಕಾರಣದಿಂದ, ಮೊದಲೇ ಗೊತ್ತಿದೆ ಎನ್ನುವ ಕಾರಣದಿಂದ ಅದನ್ನು ಆಸ್ವಾದಿಸುವ ಸಾಮರ್ಥ್ಯ ಕಡಿಮೆ ಆಗಬಾರದು. ಅರಿವೆನ್ನುವುದು ಸಂವೇದನೆಯನ್ನು ಮಂಕುಗೊಳಿಸುವಂಥದ್ದಲ್ಲ. ನಮ್ಮಲ್ಲಿ ಹಾಗೆ ಆಗ್ತದೆ ಸಾಮಾನ್ಯವಾಗಿ. ಆದ್ದರಿಂದ ಅದನ್ನು ಮತ್ತೆ ಮತ್ತೆ ಹೋಗಿ ನಮ್ಮ ಸಂವೇದನೆಯ ಶಕ್ತಿಯನ್ನು ನಾವು ಸೂಕ್ಷ್ಮಗೊಳಿಸಿಕೊಳ್ತಾ ಹೋಗುದು. ಮತ್ತೆ ನಮಗೆ ಗೊತ್ತಿದೆ. ಈಗ ಇದು ಹೇಗಿದೆ ಅಂದರೆ, ಬಹಳ ಕಷ್ಟದಲ್ಲಿದ್ದೇವೆ ಅಂತ ಇಟ್ಕೊಳ್ಳಿ. ಏನೋ ಒಂದು ಪ್ರಾಬ್ಲಮ್ ಇದೆ, ಒಂದು ಸಮಸ್ಯೆ ಇದೆ. ಯಾರ ಹತ್ರ ಹೋದರೆ, ಯಾರನ್ನು ಕರೆದರೆ, ಯಾರನ್ನು ಮೀಟ್ ಆದರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಮಗೆ ಮೊದಲೇ ಗೊತ್ತಿದ್ದರೆ, ನಮಗೆ ಅರ್ಥತೆ ಉಂಟಾಗುತ್ತೆ. ಇದರೊಟ್ಟು ಬಂದರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಮಗೆ ಮೊದಲೇ ಗೊತ್ತಿದೆ, ನಮಗೆ ಉಂಟಾಗಬೇಕಾದ ಅರ್ಥತೆ ಉಂಟಾಗ್ತದೆ. ಬಹಳ ವಿಚಿತ್ರ ಇದೆ. ಕಲೆಯ ರಹಸ್ಯ ಇರುವುದಿಲ್ಲ. ಇದನ್ನು ದಾಟಬೇಕಾದ್ರೆ ಇದು ಏನೆಲ್ಲ ಮಾಡಬೇಕು ಅಂತ ನಮಗೆ ಮೊದಲೇ ಗೊತ್ತಿದೆ. ತುಂಬ ಗೊತ್ತಿದ್ದವರು ಒಬ್ಬರು ಇರ್ತಾರೆ ಊರಿನಲ್ಲಿ, ಅವ್ರ ಹತ್ರ ಹೋಗಿ ಕೇಳಿದರೆ ಅವರಿಗೆ ಒಂದು ದಾರಿ ಹೇಳ್ತಾರೆ ಅಂತ ನಮಗೆ ದಾರಿ ಮೊದಲೇ ಗೊತ್ತಿದ್ದರೆ ತಪ್ಪು ಬರಲು ಇದೆಲ್ಲ ಬಹಳ ತಪ್ಪು ತಿಳ್ಕೊಳ್ಳಿ. ಕಲೆಯನ್ನು ನಾವು ತಪ್ಪು ತಿಳ್ಕೊಂಡ ಹಾಗೆ, ತತ್ವಜ್ಞಾನವನ್ನು ತಪ್ಪು ತಿಳ್ಕೊಂಡ ಹಾಗೆ ಬೇರೆ ಯಾವುದನ್ನು ತಿಳ್ಕೊಳ್ಳಿ. ಅಂದರೆ ಎಲ್ಲವನ್ನೂ ನಾವು ನಮ್ಮ ವ್ಯಾವಹಾರಿಕವಾದ ಅರಿವಿನ ಮೂಲಕ ನೋಡುವುದು. ಹಾಗಾಗಿ ಏನು ಆರ್ಥತೆ ಕಮ್ಮಿ ಆಗಬಾರದು. ಆರ್ಥತೆ ಕಮ್ಮಿ ಮೊದಲೇ ಇಂಥವ್ರ ಹತ್ರ ಹೋದರೆ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಆರ್ಥತೆ ಉಂಟಾಗುತ್ತೆ. ಗೊತ್ತಿಲ್ಲದೆ ಇದ್ದರೆ, ಏನು ಅಂತ ಗೊತ್ತಿಲ್ಲದೆ ಇದ್ದರೆ ಯಾರ ಹೋಗುದು? ನಿಜವಾದ ತಬ್ಬಲಿತನ ಉಂಟಾಗುತ್ತೆ. ಹೇಗೆ ಯಾರ ಹೋಗುದು? ಏನು ಅಂತ ಗೊತ್ತಿಲ್ಲ, ಏನು ಮಾಡಲಿ ಇದಕ್ಕೆ? ನಿಜವಾಗಿ ನಮ್ಮ ಆರ್ಥತೆಯನ್ನು ಅನುಭವಿಸತಕ್ಕ ಸಾಮರ್ಥ್ಯ, ಹೃದಯದ ಸಾಮರ್ಥ್ಯ ಗೊತ್ತಾಗುವುದು ಯಾವಾಗ ಅಂದರೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾರೆ. ಗೊತ್ತಿದ್ರೆ ಇದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಕೆಲವರು ನಾವು ಒಂದು ಕಥೆ ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ಮತ್ತೆ ಮತ್ತೆ ಓದುವುದು, ನಮ್ಮ ಅರ್ಥತೆ ಮೊಂಡಾಗದಂತೆ, ಸೂಕ್ಷ್ಮತೆಯನ್ನು ಕಳೆದುಕೊಳ್ಳದಂತೆ ಅನುಭವಿಸಲಿ. ಮತ್ತೆ ಮತ್ತೆ ಮರುವುದು ಕೆಲವೊಂದು ಮರುವುದು ಎಲ್ಲವೂ
ಇನ್ನೊಮ್ಮೆ ಅದನ್ನು ನೋಡಿ ಅಂತ ಗೊತ್ತಿದೆ. ಹೀಗಾಗ್ತದೆ. ಇದು ಗತಕಾಲದ ಸಂಗತಿ. ಆಗ ಗತಕಾಲ ಆಗುವುದಿಲ್ಲ. ಯಾವುದೋ ಕಾಲದ ಹಿಂದೆರಡದು ಅದು ಗತಕಾಲ. ಯಾಕಂದರೆ ಅದು ಈಗಿನ ನಮ್ಮ ಸಂವೇದನೆಗೆ ಅದು ಸ್ಪಂದಿಸ್ತದೆ. ನಮ್ಮ ಸಂವೇದನೆಯನ್ನು ಅದು ಉದ್ದೀಪಿಸ್ತದೆ. ಆದ್ದರಿಂದ ಬಹಳ ಹಿಂದಿನ ಗ್ರಂಥ ಅದು ವಿಷಯ ಗೊತ್ತಿರಲಿ. ಏನೀಗ ಎಲ್ಲ ವಿಷಯ ನಿಮಗೆ ಗೊತ್ತಿದೆ. ಎಲ್ಲ ವಿಷಯ ಗೊತ್ತಿದ್ದರಿಂದ ನಿಮ್ಮ ಸಂವೇದನೆ ಮೊಂಡಾದರೆ ನಿಮಗೆ ಗೊತ್ತಿದ್ರು ಒಂದೇ, ಗೊತ್ತಿಲ್ಲದೆ ಇದ್ರು ಒಂದು, ಎರಡೂ ಒಂದು. ಜ್ಞಾನವೂ ಒಂದೇ, ಅಜ್ಞಾನವೂ ಒಂದೇ. ಸಂವೇದನೆಯನ್ನು ಜೀವಂತವಾಗಿರತಕ್ಕ ರಹಸ್ಯ ನಮಗೆ ಗೊತ್ತಿದೆ, ಗೊತ್ತಿಲ್ಲ. ಎಲ್ಲ ಇದು ಹೀಗಾಗ್ತದೆ ಅಂತ ಗೊತ್ತಿದೆ. ಆದರೂ ದ್ರೌಪದಿಯ ಸಂದರ್ಭ ಬರುವಾಗ ಬಹಳ ದುಃಖ ಆಗ್ತದೆ. ಕೃಷ್ಣ ಪರಮಾತ್ಮನ ಪರಿಹಾರ ಮಾಡ್ತಾನೆ ಎಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತಲ್ಲ, ಆದರೆ ಅದು ಕೇಳುವಾಗ ಅದು ಯಾಕೆ ಆಗ್ತದೆ ಹಾಗೆ? ಮನುಷ್ಯರಾಗ ಆಗೋದು. ಅದನ್ನು ನಾವು ಮಾನವೀಯತೆ ಅಂತ ಹೇಳುವುದು, ಅದನ್ನು ಸಂವೇದನಾಶೀಲತೆ ಅಂತ ಹೇಳುವುದು. ಇದು ಕಲೆ. ಗೊತ್ತಿದ್ದರಿಂದ, ಜ್ಞಾನ ಬಹಳ ದೊಡ್ಡ ಜ್ಞಾನ ಇದ್ದದ್ರಿಂದ ನಮ್ಮ ಸಂವೇದನಾಶೀಲತೆ ಮೊಂಡಾದರೆ ಅದು ಜ್ಞಾನ. ಇದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಇದು ಗತಕಾಲದ ಸಂಗತಿ ಮಾತ್ರ ಅಲ್ಲ. ಈಗ ನೋಡಿ, ಮಹಾಭಾರತದಲ್ಲಿ ಎಲ್ಲ ಇದೆ, ರಾಮಾಯಣದಲ್ಲಿ ಎಲ್ಲ ಗೊತ್ತಿದೆ, ಕಟ್ಟಿಕೊಳ್ಳಿ. ಅಂದರೆ ಹಿಂದಿನ ಸಂಗತಿಗಳೆಲ್ಲ ನಮಗೆ ಗೊತ್ತಿದೆ. ಇತಿಹಾಸವನ್ನು ನಾವು ಓದಿದರೆ ಹೀಗಾಯ್ತು, ಹೀಗಾಯ್ತು, ಸರಿ, ಎಲ್ಲ ಗೊತ್ತಿದೆ. ಇತಿಹಾಸವನ್ನು ಓದಿದ್ದರಿಂದ ಗತಕಾಲದ ಸಂಗತಿಗಳು ನಮಗೆ ಅರ್ಥ ಆಗ್ತವೆ, ಗೊತ್ತಾಗ್ತವೆ. ಹೀಗಾಯ್ತು ಅಂತ ಹೇಳಲಿಕ್ಕಾಗ್ತದೆ, ಪಾಠ ಮಾಡಲಿಕ್ಕಾಗ್ತದೆ, ಎಲ್ಲವೂ ಸರಿ. ಗತಕಾಲ ಗೊತ್ತಾದ ಹಾಗೆ ಗತಕಾಲವನ್ನು ಅಧ್ಯಯನ ಮಾಡ್ತಾ 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 ನಮಗೆ ಮುಂದೆ ಬರತಕ್ಕ ಆಗಾಮಿ ಕಾಲ, ಭವಿಷ್ಯತ್ ಕಾಲವು ಗೊತ್ತಾಗ್ತದೆ. ಒಂದು ಹಂತರದಲ್ಲಿ ಅದು ಗೊತ್ತಾಗ್ತದೆ. ಯಾಕಂದರೆ ಗತಕಾಲದ ಅಧ್ಯಯನ ಅಂದರೆ ಅದುವೇ. ಅದನ್ನು ನೋಡ್ತಾ 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 ಹೀಗಾಯಿತು, ಹೀಗಾದದ್ದಕ್ಕೆ ಹಿಂದಿನದೆಲ್ಲ ಕಾರಣ ಇರ್ತದೆ ಅಂತ ನಮಗೆ ಭವಿಷ್ಯತ್ ಕಾಲದ ಸಂಗತಿಗಳು ಕೂಡ ತೆರೆದುಕೊಳ್ಳುವುದು ಗತಕಾಲದ ಅಧ್ಯಯನ. ಭವಿಷ್ಯತ್ ಕಾಲದಲ್ಲಿ ಹೀಗಾಗ್ತದೆ ಅಂತ ಗೊತ್ತಿದ್ರೆ, ಒಬ್ಬನಿಗೆ ಗೊತ್ತಿದ್ರೆ ಅದು ಇಟ್ಟುಕೊಳ್ಳಿ ವಾದಕ್ಕೆ. ಒಬ್ಬನಿಗೆ ಗೊತ್ತಿದೆ ಈಗ ಮತ್ತೆ ಹೀಗಾಗ್ತದೆ 21ನೇ ಶತಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬರ್ತದೆ ಅಂತ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಗೊತ್ತಿದ್ದರಿಂದ ಏನಾಗಿದೆ, ಹೀಗಾಗ್ತದೆ ಅಂತ ಗೊತ್ತಿದ್ದರೂ ಅದನ್ನು ಆಗದಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೂ, ಎಲ್ಲ ಗೊತ್ತಿದ್ದರೂ ಆಗುವುದಕ್ಕೆ ಸ್ಪಂದಿಸತಕ್ಕ ಏನು ನಮ್ಮ ಮುಂದೆ ನಡೀತದೆ ಅದಕ್ಕೆ ಸ್ಪಂದಿಸತಕ್ಕ ಸಾಮರ್ಥ್ಯ ಉಂಟಲ್ಲ, ಅದು ಮೊಂಡಾಗಬಾರದು. ಅರಿವು ನಮ್ಮ ಸಂವೇದನೆಯನ್ನು ಮೊದಲು ಮಾಡಬಾರದು. ಅದು ಗತಕಾಲದ ಸಂಗತಿಯಾಗಿರಲಿ, ಅದು ಭವಿಷ್ಯತ್ ಕಾಲದ ಸಂಗತಿ, ಎರಡು ಅದರಲ್ಲಿ ಕೂಡ. ಇದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನಾನು ನೋಡಿದ್ದೇನೆ. ನಾನು ಜ್ಞಾನಿ ಅಲ್ಲ, ದೊಡ್ಡವರನ್ನು ನೋಡಿದ್ದೇನೆ. ಮುಂದೆ ಹೀಗಾಗ್ತದೆ ಅಂತ ಅವರಿಗೆ ಗೊತ್ತಾಗಿದೆ ಅಂತ ಇಟ್ಟುಕೊಳ್ಳಿ. ನನ್ನ ಮಾತಲ್ಲಿ ಒಂದು ವಾದ ಅಂತ ಇಟ್ಟುಕೊಳ್ಳಿ. ಗೊತ್ತಾಗಿದೆ ಅವರಿಗೆ ಮುಂದೆ ಹೀಗಾಗ್ತದೆ ಗೊತ್ತಾದರೆ ನಮಗಿಂತ ಹೆಚ್ಚು ಅವರು ದುಃಖಿತರಾಗ್ತಾರೆ. ಆಗಿದ್ದಾರೆ ಅನೇಕ ಕಥೆಯಲ್ಲಿ ಮುಂದಾಗ್ತದೆ ಅದನ್ನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಆಗುವುದಾಗ್ತದೆ ಎನ್ನುವ ಮಾತು ಅವರಿಂದ ಬರುವುದೇ ಇಲ್ಲವಲ್ಲ. ಈಗ ಆಗ್ತದೆ ಎನ್ನುವುದು ಖಚಿತವಾಗಿ ಅವರಿಗೆ ಗೊತ್ತಿದೆ. ಬಹಳ ಸಂಕಟ ಆಗ್ತದೆ. ಆ ಸಂಕಟ ಆಗುವ ಸಂಗತಿ ಉಂಟಲ್ಲ, ಇದು ಭವಿಷ್ಯತ್ ಕಾಲದ ದರ್ಶನದಿಂದಲೂ ಕಳೆದು ಹೋಗಬಾರದು. ಗತಕಾಲದ ಸಂಗತಿ ನಮಗೆ ಮೊದಲೇ ಗೊತ್ತಿದೆ ಎನ್ನುವುದರಿಂದಲೂ ಕಳೆದು ಹೋಗಬಾರದು. ಇದು ಕಲೆಯ ಪರೀಕ್ಷೆ. ಕಲೆಯಲ್ಲಿ ಈ ಸಂಗತಿ ಇದು ಜಯರಾಜಯವರ ಆಗಾಗ ನಾನು ಮಾಡಿದ ಒಡನಾಟದಿಂದ ನನಗೆ ಅರ್ಥ ಆಗಲಿ ಪ್ರಾರಂಭ ಆಯಿತು. ಸಲ ನನಗೆ ಕಾಣ್ತದೆ ಈಗ ಅವರು ಇರಬೇಕು, ಅದೆಲ್ಲಿ ಸಾಧ್ಯ ಇಲ್ಲ, ಅದು ಹೋಗಬೇಕಾದಂತೆ ನಾವು ಹೋಗುವವರೇ. ನೀವು ಇದನ್ನು ವಿದ್ಯಾರ್ಥಿಗಳ ಪ್ರಶ್ನೆ ಕರೆದಿದ್ದೀರಿ. ಸಂಜೆಯ ನೆನಪುಗಳು ನನಗೂ ವಯಸ್ಸಾಗ್ತದಂತ ಕೆಲವರನ್ನು ನೆನಪು ಮಾಡಿಕೊಡುವರಿದ್ದಾರೆ. ನಾನು ಮರೆತರು ಕೂಡ ನಿಮಗೆ ಎಷ್ಟಾಯ್ತು ಈಗ ವಿದ್ಯಾಲಕ್ಷ್ಮಿಗೆ ನೀವು ಸೇರುವುದಕ್ಕೆ ಸದಸ್ಯರಾಗುವುದಕ್ಕೆ ಬೇಕಾದರೂ ಆಗಿದೆ. ಅದು ಎಲ್ಲ ಸಂಖ್ಯೆ ಅಲ್ಲ. ಆದರೆ ನೋಡಿ ಆಗ ಅವರು ಹೇಳಿದರು
ಅಲ್ಲ, ಯಾಕಂದರೆ ಹೇಳಿದರು ಇದು ತಲೆ ಹಣ್ಣಾದವರು ಮಾತ್ರ ಬರುವುದಲ್ಲ, ಈಗ ಹುಡುಗರು ಬರ್ತಾ ಇದ್ದಾರೆ ಅಂತ ಕಾಣ್ತಾರೆ. ಹುಡುಗರು ಬರುವುದಕ್ಕೆ ತಲೆ ಹಣ್ಣಾದವರು ಎಂಥದ್ದು ಮಾತಾಡ್ತಾರೆ ಅಂತ ಕೇಳಿ ಹಾಗಲ್ಲದೆ ಇದ್ರು ಅವರಿಗೂ ಒಂದು ದಿನ ತಲೆ ಹಣ್ಣಾಗ್ತದೆ. ಅದಾಗುತ್ತದೆ. ಅದರಿಂದ ಈ ಒಂದು ಏನು ಗತಕಾಲದ ನೆನಪುಗಳನ್ನು ಮರಳಿ ಅನುಭವಿಸಿ ಆರ್ದ್ರಗೊಳ್ಳುವ, ಅನುಭವ ಮಾಡಿಕೊಳ್ಳುವ ಒಂದು ಗುಣ ಕಲೆ. ಆ ಕಲೆಯನ್ನು ಬೇರಾರಿಗಳು ಆಸ್ವಾದಿಸ್ತಾ ಇದ್ದಾರೆ, ನಮ್ಮ ಆರಾಧಿಸ್ತಾ ಇದ್ದಾರೆ. ಗತಕಾಲದ ಸಂಗತಿಗಳು, ಭವಿಷ್ಯತ್ ಕಾಲದ ಸಂಗತಿಗಳು ನಮ್ಮನ್ನು ಬರಡು ಮಾಡದಂತೆ, ನೀರಸ ಮಾಡದಂತೆ ಗೊತ್ತಿದೆ, ನಮಗೆ ಮೊದಲೇ ಗೊತ್ತಿದೆ ಎನ್ನುವುದು ನಮ್ಮನ್ನು ನೀರಸಗೊಳಿಸದಂತೆ ಬದುಕುವುದೇ ಹೇಗೆ? ಅದು ಈಗ ನಾನು ಹೇಳ್ತಾ ಇರೋದು ನಿಮಗೆ ಪೂರ್ತಿ ಅರ್ಥ ಆಗ್ತದೋ ಇಲ್ಲವೋ ಎನ್ನುವುದು ನನಗೆ ಸಂದೇಹ. ಯಾಕಂದರೆ ಬಹಳ ಜನ ಹೇಳ್ತಾರೆ ಚೆನ್ನಾಗಿತ್ತು, ಅರ್ಥ ಆಗುವುದಿಲ್ಲ, ಅದೇ ಅದು ಒಟ್ಟಿಗೆ ಹೇಗೆ ಹೋಗ್ತದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಈ ಚೆನ್ನಾಗಿಲ್ಲದೆ ಇದ್ದ ಚೆನ್ನಾಗಿ ಆಗದೇ ಇದ್ದದ್ದು ಚೆನ್ನಾಗಿರುವುದು ಹೇಗೆ? ಅದರಲ್ಲಿ ಇನ್ನೊಂದು ಆಸೆ, ಈ ಅರ್ಥ ಆದದ್ದುಂಟಲ್ಲ, ಅದು ಬಹಳ ಬೇಗ ಬೋರಾಗ್ತದೆ. ಆ ಅರ್ಥ ಆದ ಹೊರಗೆ ಆಯ್ತು ಹೇಳಿ ಆಯ್ತಲ್ಲ, ಮುಗೀತಲ್ಲ, ಬಹಳ ಬೇಗ ಬೋರಾಗ್ತದೆ. ಅರ್ಥ ಆದದ್ದು ಬುದ್ಧಿಯನ್ನು ಹೆಚ್ಚು ನಂಬಬಾರದು, ಹೃದಯವನ್ನು ನಂಬಬೇಕು. ಹೃದಯವನ್ನು ಬಹಳ ನಂಬಬಾರದು. ಆಗ ಅದನ್ನು ನಂಬದೆ ಇದನ್ನು ನಂಬದೆ ಎರಡನ್ನೂ ನಂಬಿ ಮುಂದುವರೆದುಕೊಂಡು ಹೋಗುವುದು ಉಂಟಲ್ಲ, ಅದು ಕಲೆಯ ರಹಸ್ಯ. ಬಹಳ ಓಡಾಡಿದ್ದಾರೆ. ಮೆಲೋ ಡ್ರಾಮಾ, ದುಃಖ ರಸ ನಮ್ಮಲ್ಲಿ ದುಃಖ ರಸದ ಮುಖಂಡ ಪಾತ್ರ. ಯಾಕಂದೊಂದು ಪಾತ್ರ ಇಟ್ಟಿದೆ, ಯಾವ ಪಾತ್ರ ಅವರೇ ಗೋಳು ಅಂತ ಅರ್ಥ ಆಯ್ತು. ಅವರಿಗೆ ದುಃಖ ಬರಬಾರದು ಮತ್ತು ಬರಬೇಕು. ಅವರು ಅದನ್ನು ಪ್ರದರ್ಶಿಸುವಲ್ಲಿ ಅದೊಂದು ಕಲೆ. ನಾವೇ ಹಾಕಿ ಬಿಟ್ಟರೆ ಅದು ಕೇಳಿದವರಿಗೆ ಪದ ಹೇಳಿದ್ರೆ ಅರ್ಥ ಹೇಳುವುದರಲ್ಲಿ ಹತ್ತು ಬಿಟ್ಟರು ಅಂತ ಹೇಳಿದರೆ ಅದು ತಾದಾತ್ಮ್ಯ ಅಂತ ಹೇಳಿದ್ರೆ ಕಷ್ಟ ಇದೆ. ಯಾವುದು ಇದೆಲ್ಲ ಉಂಟಲ್ಲ, ಸರಿಯಾದ ಮತ್ತೆ ಹೇಳಬೇಕು. ಅವರಿಗೆ ತಾದಾತ್ಮ್ಯ ಉಂಟು ಅನ್ನೋದು ಸರಿ ಮತ್ತೆ ಮಾಡಬೇಕು. ಆಡು ಬಂದರೆ ಆಡಬೇಕು ಅವರು. ಆದರೆ ನೀವೊಂದು ಪಾತ್ರ ಅಲ್ವ, ನೀವೊಂದು ಪಾತ್ರ, ನೀವಲ್ಲ, ನೀವೊಂದು ಪಾತ್ರದ ಅಳುವನ್ನು ನೀವು ತೋರಿಸಲಿಕ್ಕೆ ಯೋಗ್ಯರಾಗಬೇಕು. ನೀವು ಹತ್ರ ಹೇಗೆ ಕಥೆ ಆಯ್ತಲ್ಲ, ಹೀಗೆ ಇದೆ. ಇದು ಬಹಳ ಸೂಕ್ಷ್ಮವಾಗಿರತಕ್ಕ ಸಂಗತಿಗಳು. ಇದನ್ನೆಲ್ಲ ಅವರು ಜಲಾದೇವರು ಇದನ್ನೆಲ್ಲ ನಾನು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಟ್ಟರು ಅಂತಲ್ಲ. ಅದೇನು ಅಂದರೆ ಹೀಗೇ ಮಾತಾಡುವಾಗ, ಬಹಳ ಸ್ವಾಭಾವಿಕವಾಗಿ ಮಾತಾಡುವಾಗ ಅದು ನಮ್ಮ ಮಾತುಗಳು ಕಲೆಗೆ ಸಂಬಂಧಪಟ್ಟದ್ದೇ ಆಗಿರುವುದರಿಂದ, ಕಲೆ ಮತ್ತು ತತ್ವಜ್ಞಾನ ಇದೆರಡಕ್ಕೆ ಸಂಬಂಧಪಟ್ಟದ್ದು ಆಗಿದ್ದರಿಂದ ತಾತ್ವಿಕವಾದ ಜ್ಞಾನದಲ್ಲಿ, ಅಂದರೆ ಜ್ಞಾನದ ಬಗ್ಗೆ ದೇವರಾಜರಿಗೆ ಕಲೆಯಲ್ಲಿ ಇದ್ದಕ್ಕಿಂತ ಹೆಚ್ಚಿನ ಕುತೂಹಲವೇನು ಇರಲಿಲ್ಲ. ಇದ್ದಿದ್ದರಿಂದ ಇದೆಲ್ಲ ಈಗ ನನಗೆ ಅರ್ಥ ಆಗುವುದು. ಒಂದು ಬಹಳ ಎದ್ದು ಕಾಣುವ ಒಂದು ಕಾಣಿಕೆ ಅಂತ ಹೇಳಿದರೆ, ಅಥವಾ ನನಗೆ ಗೊತ್ತಾದದ್ದು ಅಂತ ಹೇಳಿದರೆ, ದೇವರಾಜೆ ಅವರಿಗೆ ನಾವು ವ್ಯಾವಹಾರಿಕವಾಗಿ ಯಾವುದನ್ನು ಜೀವನ ಅಂತ ಹೇಳ್ತೇವೆ ಅದು ಅವರಿಗೆ ಉಪಜೀವನ. ಯಾವುದನ್ನು ನಾವು ಉಪಜೀವನ ಅಂತ ವ್ಯಾವಹಾರಿಕವಾದ ಪ್ರಜ್ಞೆಯಿಂದ ಹೇಳ್ತೇವೆ ಅದು ಅವರಿಗೆ ಜೀವನ. ಕಲೆಯೇ ಅವರಿಗೆ ಜೀವನ. ವ್ಯಾವಹಾರಿಕವಾದ ಉಪಜೀವ, ಕೃಷಿ ಅದೆಲ್ಲ ವಿಷಯನೆಲ್ಲ ಅವರ ಸತ್ಯ ಸಿಕ್ಕಲಿಕ್ಕೆ ಸಾಧ್ಯ, ಅದು ಬೇರೆ ವಿಷಯ. ಯಾಕಂದರೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಷ್ಟು ಕೃಷಿ ಮಾಡುವವರು ಬೇರೆ ಆಗಿರಲಿಲ್ಲ. ಅವರಿಗೆ ಕಲೆಯೇ ಅವರ ಜೀವನ. ವ್ಯಾವಹಾರಿಕವಾಗಿ ನಾವು ಜೀವನ ಎಷ್ಟು ದುಡ್ಡು ಮಾಡಿದ್ರಿ, ಎಷ್ಟು ಆಸ್ತಿ ಮಾಡಿದ್ರಿ, ಎಷ್ಟು ಅದಕ್ಕೆ ಆಗ್ತದೆ ಇತ್ಯಾದಿ ಇತ್ಯಾದಿ. ಮಕ್ಕಳೆಂತ ಮಾಡ್ತಾರೆ, ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ,
ಈಗ ಎಲ್ಲ ನಮ್ಮ ಈ ವ್ಯಾವಹಾರಿಕ ಜೀವನದಲ್ಲಿ ಈ ಜಾತಕ ಉಂಟಲ್ಲ, ಇದು ಅವರಿಗೆ ಅದು ಉಪಜೀವನ, ಕಲೆಯ ಜೀವನ, ಇದು ಅವರಿಗೆ ಜೀವನ. ಇದು ನನಗೆ ಬಂದಿದ್ದು, ಇದು ನನಗೆ ಬಹಳ ಆಶ್ಚರ್ಯ. ಅಂದರೆ ಸಾಮಾನ್ಯ ಕಲಾವಿದರಿಗೆ ಹೀಗ ಎಲ್ಲಿಯ ತನಕ ಅಂದರೆ ಕಲೆಯು ಯಾರಿಗೆ ಜೀವನವೇ, ವ್ಯಾವಹಾರಿಕತೆಯು ಯಾರಿಗೆ ಜೀವನ ಅಂಥವರು ಏನು ಮಾಡ್ತಾರೆ ಅಂದರೆ ಸದಾ ಇನ್ನೊಂದು ಪಾತ್ರದ ಕುರಿತು ಯೋಚನೆ ಮಾಡ್ತಾರೆ. ಇನ್ನೊಂದು ಪಾತ್ರ ಇದೆ, ಯಾವುದೊಂದು ಪಾತ್ರ, ಅವರು ಯಾವುದೋ ಪಾತ್ರ ಕುರಿತು ಆಲೋಚಿಸಬೇಕು. ಒಂದು ಗ್ರಂಥ ಇದೆ, ಆ ಗ್ರಂಥದಲ್ಲಿ 100 ಪಾತ್ರಗಳಿದ್ದಾವೆ. ಆ ಪಾತ್ರಗಳ ಮನೋಧರ್ಮ ಇತ್ಯಾದಿ ಇತ್ಯಾದಿ, ಅದರ ವಿಲಾಸಗಳು ಇದೆಲ್ಲ ಬಹಳ ಇವೆ. ಅದರ ಕುರಿತು ಯೋಚನೆ ಮಾಡ್ತಾರೆ. ಪಾತ್ರದ ಕುರಿತು ಯೋಚನೆ ಮಾಡ್ತಾ ಇದ್ದಾರೆ. ತನ್ನ ಸ್ವಂತದ ಕುರಿತು ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗ್ತದೆ. ಇದು ಬಹಳ ವಿಲಕ್ಷಣವಾದ ಕಲೆಯ ಒಂದು ಸಂದರ್ಭ. ಯಾಕೆಂದರೆ ಇನ್ನೊಂದು ಪಾತ್ರದ ಕುರಿತು ನೀವು ಯೋಚಿಸುವಾಗ ಅದು ಹೇಗೆ ಮಾತಾಡ್ಬೋದು ಇತ್ಯಾದಿ ಇತ್ಯಾದಿ ನೀವು ಯೋಚಿಸುವಾಗ ಅದು ನಿಮ್ಮ ಸಾಧ್ಯತೆ, ನಮ್ಮ ಅಹಂಕಾರವನ್ನು ಬದಿಗೆ ಇಟ್ಟು ನಾವು ಹೇಗೆ ಯೋಚನೆ ಮಾಡ್ತೇವೆ ಎನ್ನುವುದನ್ನು ಬದಿಗೆ ಇಟ್ಟು ಆ ಪಾತ್ರ ಆ ಸಂದರ್ಭದಲ್ಲಿ ಏನು ಯೋಚನೆ ಮಾಡುವುದಕ್ಕೆ ಸಾಧ್ಯ. ಬಹಳ ಆಶ್ಚರ್ಯಕರವಾದ ಸಂಗತಿ ಯಾವುದು, ನಮ್ಮ ಬಹಳ ಪ್ರಾಚೀನವಾದ ವಾಂಗ್ಮಯದಲ್ಲಿ ಉಪನಿಷತ್ತು ಬಹಳ ಪ್ರಾಚೀನವಾದ, ಅದಕ್ಕಿಂತ ಪ್ರಾಚೀನವಾದದ್ದು ಸಿದ್ಧಿ. ಉಪನಿಷತ್ತಿನಲ್ಲಿ ಒಂದು ಘಟನೆ ಏನು ಅಂದರೆ ಉಪ ಹೇಳ್ತಾರೆ, ನಾನು ಕೆಲವರು ಮಧ್ಯ ದೇಶದಲ್ಲಿ ಪತಂಚಲ ಕಾತ್ಯ ಅಂತ ಹೇಳುವ ಒಬ್ಬ ವಿದ್ವಾಂಸನ ಮನೆಯಲ್ಲಿ ಆಲೋಚನೆ ಮಾಡಿ ನಾವೆಲ್ಲರೂ ಕೂಡ ಯಜ್ಞದ ಯಾಜ್ಞಿಕ ವೃತ್ತಿಗಳನ್ನು ಅಂದರೆ ಕರ್ಮಕಾಂಡ ಅಧ್ಯಯನ ಮಾಡ್ತಾರೆ. ಪತಂಚಲ ಕಾತ್ಯ ಹೆಸರಿಂದ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆಗ ಏನಾಯಿತು ಅಂದರೆ ಏನಾಯಿತು ಅಂತ ಕೇಳಿದರೆ ಆ ಪತಂಜಲ ಕಾತ್ಯನ ಹೆಂಡತಿಯ ಮೈ ಮೇಲೆ ಒಬ್ಬ ಗಂಧರ್ವ ಬಂದ. ಕಾಣುವುದಿಲ್ಲ ಗಂಧರ್ವ ಬಂದು ಇವರು ಏನೋ ಎಲ್ಲ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸಾಂಘಿಕಗಳೆಲ್ಲ ಆದರೆ ಇವರಿಗೆ ಗೊತ್ತಾಯ್ತು ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನೋ ಒಂದು ಆವೇಶ ಆದಾಗ ಅವರು ಒಂದು ಇವರೆಲ್ಲ ಹೇಳಿ ತಾವು ಯಾರು ಬಂದವರು, ಗಂಡಸನ್ನು ಕೇಳುವಂತೆ ಭಗವನ್ ನೀವು ಯಾರು ಅಂತ, ಈ ಹೆಂಗಸನ ಮೇಲೆ ನೀವು ಬಂದಿದ್ದೀರಲ್ಲ ನೀವು ಯಾರು ಅಂತ ಗಂಡಸನ್ನು ಕೇಳುವಂತೆ ಹೇಳಿದರು. ಹೆಂಗಸನಿಗೆ ಇಷ್ಟುವಂತೆ ಅಲ್ಲ, ಕೇಳಿ ಅವನು ಆವಾಗ ಗಂಧರ್ವ ಹೇಳ್ತಾನೆ, ಅವನ ಸ್ವರ ಬದಲಾಗಿದೆ. ಅವನು ಗಂಡಸನ ಸ್ವರದಲ್ಲಿ ಹೇಳ್ತಾನೆ ಏನಂದರೆ, ನನ್ನ ಹೆಸರು ಪ್ರಬಂಧ ಅಥರ್ವಣ ಅಂತ ನನ್ನ ಹೆಸರು. ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ, ಅದನ್ನು ನಿನಗೆ ನಾನು ಕೇಳಬೇಕಾಗಿದೆ, ಅದಕ್ಕೋಸ್ಕರ ನಾನು ಮುಂದಿದ್ದೇನೆ. ಪ್ರಶ್ನೆ ಏನು ಅಂದರೆ ಈಗ ಪರ ಇದು ಎರಡನ್ನೂ ಸೇರಿಸತಕ್ಕ ಒಂದು ಸೂತ್ರ ಇದೆ. ಆ ಸೂತ್ರ ನಿಮಗೆ ಗೊತ್ತಿದೆಯೋ ಅಂತ ನನಗೆ ಕೇಳಬೇಕಾಗಿದೆ. ಕರ್ಮಕಾಂಡ ಅಲ್ಲ, ನೀವು ಮಾಡ್ತಾ ಇರುವುದೇನು, ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಈ ಯಜ್ಞಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನೆಲ್ಲ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ. ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ವಿಷಯಗಳು, ಆದರೆ ಇದಕ್ಕಿಂತ ಪೂರ್ತಿ ಬೇರೆ ಆಗಿರ್ತಕ್ಕ
ಜ್ಞಾನಕಾಂಡ ಸಂಬಂಧಿಯಾದ ಒಂದು ಸತ್ಯ ಇದೆ, ಅದು ನಿಮಗೆ ಗೊತ್ತಿದೆಯೋ ಅಂತ ನನಗೆ ಕೇಳಬೇಕಾಗಿದೆ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಇದು ಕಥೆ. ಆಮೇಲೆ ಅದು ಭಾಳ ಬೇರೆ ಬೇರೆ ಹೋಗ್ತದೆ. ಇದೇನು ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ, ಭಾಷೆ ಬದಲಾಗ್ತದೆ. ದಯಮಾಡಿ ಯೋಚನೆ ಮಾಡಿ. ಆವೇಶ ಬಂದಾಗ ನುಡಿಕಟ್ಟು ಬದಲಾಗ್ತದೆ. ಬದಲಾಗದೇ ಇದ್ದರೆ ಕೇವಲ ವ್ಯಾವಹಾರಿಕವಾದ ಮಾತುಗಾರಿಕೆ ಮುಂದುವರಿಯುತ್ತದೆ. ವ್ಯಾವಹಾರಿಕವಾದ ಮಾತುಗಾರಿಕೆ ಬರೆದರೂ ಅಷ್ಟೇ, ಮುಂದುವರಿಯದೇ ಇದ್ದರೂ ಅಷ್ಟೇ. ಅದು ಅಷ್ಟೇ, ಹೇಳದಿದ್ದರೂ ಅಷ್ಟೇ, ಹೇಳದಿದ್ದರೂ ಅಷ್ಟೇ. ಎಲ್ಲರಿಗೂ ವಿಷಯ ಗೊತ್ತಿದೆ. ನುಡಿಕಟ್ಟು ಬದಲಾಗಬೇಕಾದ್ರೆ, ಭಾಷೆ ಬದಲಾಗಬೇಕಾಗಿದ್ದರೆ ಆವೇಶ ಬರಬೇಕು. ಒಂದು ಮನಸ್ಸಿನಲ್ಲಿ ಇನ್ನೊಂದು ಮನಸ್ಸು ಆಕ್ರಾಂತವಾಗಿ ಅದನ್ನು ತನ್ನ ವಶಕ್ಕೆ ತೆಕ್ಕೊಂಡು ಅದರ ಮೂಲಕ ನಾವು ಮಾತಾಡಬೇಕು. ಪಾತ್ರ ಅಂದರೆ ಇದು, ಕಲೆ ಅಂದರೆ ಇದು. ಬಹಳ ಪ್ರಾಚೀನ ಕಾಲದ ಉಪನಿಷತ್ತುಗಳಲ್ಲಿ ಕಲೆಯ ಸಂಗತಿ ಅಭಿವ್ಯಕ್ತವಾಗುವುದು ಹೀಗೆ. ಅದೊಂದು ಕಲೆ ಹೊಂದಿದೆ ಅಲ್ಲ, ಕಲೆಯ ಶಾಸ್ತ್ರ ಅಲ್ಲ. ಕಲೆ ಎನ್ನುವಂಥ ಒಂದು ಸಂಗತಿ ಇದೆ, ಒಂದು ವಿದ್ಯಮಾನ ಇದೆ, ನಮ್ಮಲ್ಲಿಯೇ ಇದೆ, ಪ್ರತಿಯೊಬ್ಬರಲ್ಲಿಯೂ ಇದೆ. ನೀವು ವ್ಯಾವಹಾರಿಕತೆಯನ್ನು ಸ್ವಲ್ಪ ಮೊದಲೇ ಇಟ್ಟು ಅದರ ಭಾರವನ್ನು ನೀವು ಕಡಿಮೆ ಮಾಡಿಕೊಳ್ಳುವುದಕ್ಕೆ ನಮ್ಮ ಮನಸ್ಸಿಗೆ ಸಾಧ್ಯ ಆದರೆ ಅಲ್ಲಿ ಇಂಥ ವಿದ್ಯಮಾನಗಳೆಲ್ಲ ನಡೆಯುತ್ತದೆ. ಆಗ ರಂಗೇ ಬೇರೆ, ಆಗ ಜೀವನದ ಶ್ರೀಮಂತಿಕೆಯೇ ಬೇರೆ, ಅದು ಕಲೆಯ ಸಮೃದ್ಧಿ ಅಂತ ಇವರಿಗೆ ಹೇಳಬೇಕಾಗಿದೆ. ಉಪನಿಷತ್ಕಾರರಿಗೆ ಪ್ರೀ ಹಿಸ್ಟರಿ, ಪರಾಗ ಐತಿಹಾಸಿಕ ಕಾಲ, ಕ್ರಿಸ್ತ ಪೂರ್ವ ಅಲ್ಲ, ಬುದ್ಧ ಪೂರ್ವವೂ ಅಲ್ಲ, ಅದಕ್ಕಿಂತಲೂ ಪರಾಗ ಐತಿಹಾಸಿಕ ಕಾಲದಲ್ಲಿ ನಮ್ಮ ಪೂರ್ವಜರು ಕಂಡ ಒಂದು ತಾಂತ್ರ್ಯ ಏನು ಅಂದರೆ ನುಡಿಕಟ್ಟು ಬದಲಾಗುವುದು ಬುದ್ಧಿಪೂರ್ವಕವಾದ ಆಲೋಚನೆಯಿಂದ ಅಲ್ಲ. ನಮ್ಮ ಬುದ್ಧಿಪೂರ್ವಕವಾದ ಪ್ರಜ್ಞಾಪೂರ್ವಕವಾದ ಆಲೋಚನೆಯಿಂದ ಅಲ್ಲ. ಮತ್ತೆ ಇನ್ನೊಂದಕ್ಕೆ ನಮಗೆ ಗೊತ್ತಿಲ್ಲದೇ ಇದ್ದರೂ ನಮ್ಮನ್ನು ತನ್ನ ಮಾಧ್ಯಮವಾಗಿ ಬಳಸಿಕೊಳ್ಳುವುದಕ್ಕೆ ನಾವು ಒಪ್ಪಿದಾಗ, ಗೊತ್ತಿಲ್ಲದೆ ಒಪ್ಪಿದಾಗ ಆಗ ಇನ್ನೊಂದೇ ಸಂಗತಿ ಸಂಭವಿಸುತ್ತದೆ. ಇದು ಆರ್ಟಿಫಿಷಿಯಲ್ ಅಲ್ಲ, ಇದು ಕಲೆ. ಆದದ್ದರಿಂದ ಈಗ ರಾಮಾಯಣ ಮೊದಲು, ರಾಮಾಯಣ ಕಾರಣ ಇದ್ದ ಪಾತ್ರ ಬೇಕಾಗಿದೆ. ಓಮಸ್ಮಿ ಪಾತ್ರ ಗುಣವಾನ್, ನಾನು ಕಾಣುವುದಕ್ಕೆ ಬಯಸುವ ಒಂದು ಪಾತ್ರ ನನಗೆ ಬೇಕಾಗಿದೆ. ಪಾತ್ರ ಯಾರಾದರೂ ಇದ್ದರೆ ನನಗೆ ಹೇಳಿ ಅಂತ. ಹೀಗೆ ಇದ್ದದ್ರಿಂದ ಪಾತ್ರದ ಇನ್ನೊಂದು ಪಾತ್ರದ ಕುರಿತು ಚಿಂತನೆ ಮಾಡುವುದಲ್ಲ, ನಮಗೆ ಗೊತ್ತಿಲ್ಲದೇ ನಾವು ನಮ್ಮನ್ನು ಮೀರುವ ಸಂಗತಿ. ಅದಿಲ್ಲದೆ ಇದ್ದರೆ ಇದರಲ್ಲೇ ಇರ್ತದೆ. ಇದನ್ನು ಬಹಳ ಹಿಂದಿನಿಂದ ಮಾಡಿಕೊಂಡು ಜನರಿಗೆ ಎಂತಾಗ್ತದೆ. ನಾನು ಒಂದು ಟಿಪ್ಪಣಿ ಮಾಡಿದ್ದೇನೆ. ಬೇರೆ ಜನರಿಗೆ ಏನಾಯಿತು ಅಂತ ಕೇಳಿದರೆ ವ್ಯವಹಾರ ಜೀವನವೂ ಒಂದು ಪಾತ್ರ ಆಯಿತು. ಅವರಿಗೆ ಅವರು ವೇದಿಕೆಯಲ್ಲಿ ಯಕ್ಷಗಾನದಲ್ಲಿ ಕಳದಲ್ಲಿ ಅರ್ಥ ಹೇಳ್ತಿದ್ದಾರಲ್ಲ, ಅದು ಅವರದ್ದು ಪಾತ್ರ ಇರ್ತದೆ. ಈ ಪಾತ್ರ ವಹಿಸಿ ಅವರಿಗೆ ವ್ಯವಹಾರ ಜೀವನವೂ ಕೂಡ ಒಂದು ಪಾತ್ರವೇ. ಅದು ಸೋಲು ಕೂಡ ಜೀವನದಲ್ಲಿ ಒಂದು ಮಾತಿದೆ ಅವರದ್ದು, ಬಹಳ ಪ್ರಸಿದ್ಧವಾದ ಮತ್ತು ನನಗೆ ಬಹಳ ಇಷ್ಟವಾದ ಮಾತು. ಯಾವುದು ಅಂದರೆ ನಾನು ಅಂದರೆ ಇದು ಹೇಳಿ ಸೀತಾರಾಮಯ್ಯ ಹೇಳಿ, ನಾನು ಶ್ರೀಮಂತಿಕೆಯನ್ನು ಸವಿದೆ, ಹಾಗೆಯೇ ಬಡತನವನ್ನು ಸವಿದೆ. ಚೆನ್ನಾಗಿದೆ. ಅಯ್ಯೋ ಬಡತನ ಬಂತಲ್ಲ ಅಂತ ಓಡಾಟ ಅಲ್ಲ. ಮತ್ತೆ ಅದೊಂದು ಪಾತ್ರ ಅಂತ. ಇವತ್ತು ನಿಮ್ಮ ಪಾತ್ರ, ರಾಮನ ಪಾತ್ರ ಪಾತ್ರ ಮಾಡ್ತೀವಿ, ನಾಳೆ ಕುಚೇಲನ ಪಾತ್ರ ಒಂದು ಮಾಡ್ತೀವಿ. ಪಾತ್ರ ಅದು ಒಂದು ಬಡತನದ ಪಾತ್ರ, ಒಂದು ಶ್ರೀಮಂತಿಕೆ ಪಾತ್ರ, ಎರಡನ್ನೂ ಮಾಡಿದ ನಾನು. ಆಗ ನನಗೆ ಗೊತ್ತಾಯಿತು, ಇವರಿಗೆ ವ್ಯವಹಾರ ಜೀವನವು ಒಂದು ಪಾತ್ರವೇ, ವ್ಯಾವಹಾರಿಕ ಜೀವನವು ಬೇರೆ ಕಲೆಯ
ಈ ಪಾತ್ರಧಾರಿ ಜೀವನವನ್ನು ಬೇರೆ ಅಲ್ಲ, ಅದು ಮಾಡಿ 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 ಇವರಿಗೆ ಏನು ಅಂದರೆ ಅದು ಎಲ್ಲವೂ ಒಂದು ಪಾತ್ರ ಬೇಕು. ಏಡ್ಸ್ ಪದ್ಯ ಇದೆ, ಬಹಳ ಚೆನ್ನಾಗಿದೆ. ಏಡ್ಸ್ ವೈಕೃಷ್ ಕವಿತ ಅಂತ ಪ್ರಸಿದ್ಧ ಕವಿ. ಅವನು ಠಾಗೂರರ ಸ್ನೇಹಿತ. ಠಾಗೂರರಿಗೆ ಪ್ರಶಸ್ತಿ ಸಿಗಲಿಕ್ಕೆ, ಪ್ರಶಸ್ತಿ ಸಿಗಲಿಕ್ಕೆ ಅವನು ಕಾರಣ. ಅವನು ಬರ್ತಾ ಇದ್ದ. ಅವನಿಗೆ ಠಾಗೂರರಿಗೆ ಒಬ್ಬ ಪಂಡಿತನ ಒಂದು ಗೆಳೆತನ ಇತ್ತು. ಆ ಗೆಳೆತನ ಏಡ್ಸಿಗೆ ಬಂತು. ಭಟ್ಟಾಚಾರ್ಯ ಭಟ್ಟಾಚಾರ್ಯ ಏಡ್ಸ್ ಮತ್ತು ಅವರು ಮಾತಾಡುವಾಗ ಏಡ್ಸ್ ಅಂತ ಕೇಳ್ತಾನೆ, ಶಲಯಿಪ್ರೇ, ನಾನು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂತೆಲ್ಲ ನೀವು ಮಾಡ್ತಿರಲ್ಲ, ನಾನು ಅಥವಾ ಇಂಥವೆಲ್ಲ ಮಾಡ್ತಿರಲ್ಲ ಪ್ರಾರ್ಥನೆ. ಈ ಪ್ರಾರ್ಥನೆ ನಾನು ಮಾಡಬೇಕು, ಶಲಯಿಪ್ರೇ ಅಂತ. ಅದಕ್ಕೆ ಅವನೇನು ಹೇಳಿದ ಎನ್ನುವುದು ಒಂದು ಪದ್ಯ ರೂಪದಲ್ಲಿ ಸಿಗ್ತಿದ್ದ. ಅವನೇನು ಹೇಳಿದ ವಿದ್ವಾಂಸ, ಅವನೇನು ಹೇಳಿದ ಅಂದರೆ ಮಾಡು ಅಂತ ಹೇಳಿಲ್ಲ, ಮಾಡಬೇಡ ಅಂತ ಹೇಳಿಲ್ಲ, ಅದನ್ನು ಹೇಳಿಲ್ಲ. ಬದಲಿಗೆ ಬೇರೆ ಒಂದು ಹೇಳಿದ, ಥಿಂಕ್ ದಟ್ ಯು ಹ್ಯಾವ್ ಬೀನ್ ಎ ಕಿಂಗ್ ಆ್ಯಂಡ್ ಯು ಹ್ಯಾವ್ ಬೀನ್ ಎ ಸ್ಲೇವ್. ಥಿಂಕ್ ದಟ್ ಯು ಹ್ಯಾವ್ ಬೀನ್ ಎ ಕಿಂಗ್ ಆ್ಯಂಡ್ ಯು ಹ್ಯಾವ್ ಬೀನ್ ಎ ಸ್ಲೇವ್. ಇಂಗ್ಲೀಷರು ನಮ್ಮನ್ನು ಆಳ್ತಾ ಇದ್ದ ಕಾಲದಲ್ಲಿ, ಭಾರತೀಯರು ಗುಲಾಮರಾಗಿದ್ದ ಕಾಲದಲ್ಲಿ ಈ ಮಾತನ್ನು ಇಂಗ್ಲಿಷ್ ಕವಿಗೆ ಒಬ್ಬ ಭಾರತೀಯ ವಿದ್ವಾಂಸ ಹೇಳಿದ. ಇದು ಏನು, ಥಿಂಕ್ ದಟ್, ಈಗ ನೀನು ರಾಜನಾಗಿರ್ಲಿಕ್ಕೆ ಸಾಕು, ನಮ್ಮನ್ನು ಆಳುವವನಾಗಿರ್ಲಿಕ್ಕೆ ಸಾಕು. ಪ್ರಾರ್ಥನೆ ಅಂದರೆ ಎಂಥದ್ದು ಅಂದರೆ ಇನ್ನೊಂದು ಪಾತ್ರವನ್ನು ಆವಾಹಿಸಿಕೊಳ್ಳುವುದು. ಥಿಂಕ್ ದಟ್ ಯು ಹ್ಯಾವ್ ಬೀನ್ ಎ ಕಿಂಗ್, ಯು ಹ್ಯಾವ್ ಬೀನ್ ಎ ಸ್ಲೇವ್, ಎರಡೂ ಹೌದು. ಈ ಯು ಹ್ಯಾವ್ ಬೀನ್ ಎ ಕಿಂಗ್, ಯು ಹ್ಯಾವ್ ಬೀನ್ ಎ ಸ್ಲೇವ್ ಇತ್ತಲ್ಲ, ಅದು ಇದು ಏನು, ನಾನು ಶ್ರೀಮಂತಿಕೆಯನ್ನು ಸವಿದೆ, ನಾನು ಬಡತನವನ್ನು ಸವಿದೆ. ಆ ಪಾತ್ರವೂ ಆಗ್ಬೋದು, ಈ ಪಾತ್ರವು ಯಾವುದಾದರೆ ಆ ಪಾತ್ರಕ್ಕೆ ನಾನು ನ್ಯಾಯವನ್ನು ಕೊಡಬೇಕಾಗಿದೆ. ನನ್ನ ಗುರಿ ಅಷ್ಟೇ. ಆ ಯಾವ ಪಾತ್ರವನ್ನು ವಹಿಸಿದ್ದೇನೋ ಆ ಪಾತ್ರಕ್ಕೆ ನಾನು ನ್ಯಾಯವನ್ನು ಒದಗಿಸಬೇಕು. ಇಷ್ಟಿರು ಇದನ್ನು ದೇವರಾಜರು ಅವರ ಜೀವನ ಪೂರ್ತಿ ಅವರು ಅನುಭವಿಸಬೇಕು. ಹೇಗೆ ಅನುಭವಿಸಬೇಕು ಜೀವನವನ್ನು? ಒಬ್ಬ ಕಲಾವಿದ ಜೀವನವನ್ನು ಹೇಗೆ ಅನುಭವಿಸಬೇಕು? ಎಲ್ಲ ಕಲಾವಿದರನ್ನು ನೋಡಿದರೆ ಇದು ಗೊತ್ತಾಗ್ತದೆ ಅಂತ ಇಲ್ಲ, ಗೊತ್ತಾಗಬಾರ್ದು ಇಲ್ಲ. ಅಂದರೆ ಒಬ್ಬ ಕಲಾವಿದ ಆಂತರಂಗಿಕವಾಗಿ ಅವನ ಕಲೆಯನ್ನು ನಿಜವಾಗಿ ಪ್ರೀತಿಸಿದರೆ ಅವನು ಹೇಗಿರ್ಬೋದು, ಅವನ ಜೀವನವನ್ನು ಅವನು ಹೇಗೆ ಮಾಡ್ತಾನೆ. ನಾನು ಅವರಿಗೆ ಕಚ್ಚಾಗಿದ್ದಕ್ಕೆ ಸಾಕು, ಅದು ಬೇರೆ ವಿಷಯ, ಅದು ಆ ವಿಷಯ. ಯಾಕೆಂದರೆ ಎಲ್ಲರೂ ಕಲಾವಿದರಲ್ಲ. ಆದರೆ ಇದು ಸ್ವಾಧ್ಯಾಯ. ನನಗೆ ಇದು ಯಾವಾಗಲೂ ಆಶ್ಚರ್ಯ. ಏಕೆಂದರೆ ನಮ್ಮಲ್ಲಿ ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡುವುದು ಅಂತ ಹೇಳಿದರೆ ಅದು ಅಕಾಡೆಮಿಕ್ ಅಧ್ಯಯನಕ್ಕೆ ಅದು ಬೇಕು, ಅದು ಮುಖ್ಯ. ಆದರೆ ಅದು ಅಷ್ಟೇ ಅಲ್ಲ. ಮತ್ತೆ ಸ್ವಾಧ್ಯಾಯ ಅಂದರೆ ಆ ಗ್ರಂಥದ ಅಧ್ಯಯನದಿಂದ ನಿಮಗೆ ನಿಮ್ಮ ಅಧ್ಯಯನ ಆಗಬೇಕು. ನೀವು ಯಾರು ಅಂತ ಗೊತ್ತಾಗಬೇಕು. ನಮ್ಮ ಪರಿಚಯ ನಮಗೆ ಆಗಬೇಕು. ಅದಕ್ಕೋಸ್ಕರ ನಾವು ಮಹಾಭಾರತವನ್ನು, ರಾಮಾಯಣವನ್ನು, ಭಾಗವತವನ್ನು, ಎಂಥದ್ದನ್ನು, ಬೈಬಲ್ ಯಾವುದನ್ನು ಬೇಕಾದ್ರೆ ಓದುವುದು. ಯಾಕೆ? ಇನ್ನೊಬ್ಬರಿಗೆ ಹೇಳಿದ್ದಾರೆ. ನಾವು ಸಾಮಾನ್ಯವಾಗಿ ಆಗುವ ಸಮಸ್ಯೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಇದು ಭಾಳ ಕಷ್ಟ ಆಯ್ತಲ್ಲ. ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಇನ್ನೊಬ್ಬರ ಹತ್ರ ಹೇಳಿ, ನೀವು ಅದನ್ನು ಓದಿ, ಪುಸ್ತಕ ಇದೆ, ಅದನ್ನು ಬೇಕಾದ್ರೆ ನಾನು ಕೊಡ್ತೇನೆ, ಅದನ್ನು ಓದಿ. ಅವರು ಅದನ್ನು ಓದಿ ಅವರಲ್ಲಿ ಏನಾದರೂ ಒಂದು ಜಿಜ್ಞಾಸೆ ಉಂಟಾದರೆ ಅದೇ ಪ್ರಶ್ನೆಯನ್ನು ನೀವು ನಿಮ್ಮ ಪ್ರಶ್ನೆಯನ್ನಾಗಿ ಆವಾಹಿಸಿಕೊಂಡು ಅದಕ್ಕೆ ಉತ್ತರ ಕೊಡಲು ಪ್ರಯತ್ನ ಮಾಡಿ. ಸ್ವಾಧ್ಯಾಯ ಅಂದರೆ ಈ ಸ್ವಾಧ್ಯಾಯ ಎನ್ನುವುದು ಬಹಳ ತಪ್ಪು ಕಲ್ಪನೆಗೆ ಒಳಗಾದ, ಭಾರತೀಯರಲ್ಲಿಯೂ ಬಹಳ ತಪ್ಪು ಕಲ್ಪನೆಗೆ ಒಳಗಾದ, ಅರಣ್ಯರಲ್ಲಿಯೂ ಬಹಳ ತಪ್ಪು ಕಲ್ಪನೆಗೆ ಒಳಗಾಗಿರತಕ್ಕ ಸಂಗತಿ. ಸ್ವಾಧ್ಯಾಯ ಅಂದರೆ ಅದು ಒಂದು ಗ್ರಂಥ ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಂದು ಬರೆದಿರ್ತದೆ, ಅದಕ್ಕಿಂತ ಹೆಚ್ಚಿನ ಮಹತ್ವ ಕೊಟ್ಟರೆ ಅದು ಸ್ಥಿತಿ ಅಲ್ಲ. ಈ ಸ್ವಾಧ್ಯಾಯ ಎನ್ನುವ ಕಲ್ಪನೆ ನಮ್ಮಲ್ಲಿ
ಇದು ಮಿಸ್ಟಿಕಲ್ ರೀಡಿಂಗ್, ಇದಲ್ಲ ಅಂತ ಬಹಳ ಜನ ಹೇಳ್ತಾರೆ. ಆದರೆ ಆಶ್ಚರ್ಯ ಅಂದರೆ ಇದು ಹಾಗಲ್ಲ, ಇದು ಮಿಸ್ಟಿಕಲ್ ರೀಡಿಂಗ್ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ನೀವು ಹೇಳುವುದೂ ಕೂಡ ನಿಮ್ಮ ಸ್ವಾಧ್ಯಾಯ ಅಲ್ಲ. ನಾವು ಹಾಗೆ ಓದಿದ್ರಿಂದಲೂ ನಮಗೆ ಅದು ಹಾಗೆ ಕಾಣುವುದು ತುಂಬ ಆಶ್ಚರ್ಯ. ಈ ಭಾರತೀಯತೆಯ ಒಂದು ಗುಟ್ಟನ್ನು ಹಿಡಿಯುವುದು ಭಾರಿ ಕಷ್ಟ. ಅದು ಎರಡು ರೀತಿಯಲ್ಲಿಯೂ ತಪ್ಪು ಕಲ್ಪನೆಗೆ ಒಳಗಾಗ್ತದೆ. ಭಾರತೀಯದಲ್ಲಿಯೂ ತಪ್ಪು ಕಲ್ಪನೆಗೆ ಒಳಗಾಗ್ತದೆ. ಈಗ ನೋಡಿ, ಸ್ವಾಭಿಮಾನ ಅಂದರೆ ಪ್ರತಿಯೊಬ್ಬರಿಗೆ ಕರಾಟೆ ಮಾಡುವುದು. ಈಗ ಒಬ್ಬ ಕಲಾವಿದನಿಗೆ ಸ್ವಾಭಿಮಾನ ಅಂದರೆ ಏನು ಹೇಳಿ? ಯಾವ ಪಾತ್ರ ಬೇಕಾದರೂ ಮಾಡ್ತಾನೆ, ಯಾವ ಪಾತ್ರವನ್ನು ಬೇಕಾದರೂ ಮಾಡತಕ್ಕ ಒಬ್ಬ ಸರ್ವಾಂಗೀಣ ಒಬ್ಬ ಕಲಾವಿದ ಇದ್ದಾನೆ ಅಂತ ಅವರಿಗೆ ಸ್ವಾಭಿಮಾನ ಅಂದರೆ ಯಾವ ಪಾತ್ರ ಅಂದರೆ ಎಲ್ಲ ಪಾತ್ರವನ್ನು ಮಾಡಬಲ್ಲವರಿಗೆ, ಒಂದು ಪಾತ್ರ ಅಂತ ಹೇಳಿ ನಾವು ನೋಡಬಲ್ಲವರಿಗೆ, ನಾವು ಮಾಡ್ತಾ ಇರುವುದು ವ್ಯಾವಹಾರಿಕ ಜೀವನದಲ್ಲಿ ಕೂಡ ಒಂದು ಪಾತ್ರ ಅಂತ ನೋಡಬಲ್ಲವರಿಗೆ ಟೆಕ್ನಿಕಲ್ ಆಗಿ ನೋಡಲಿಕ್ಕೆ ಗೊತ್ತಿರುತ್ತದೆ. ಅಂದರೆ ಈಗ ನೀವು ಮಾತಾಡೋದು, ಈಗ ನೀವು ಸ್ವಾಭಿಮಾನದ ಮಾತನ್ನೇ ಮಾತಾಡಿ ಅದಕ್ಕೆ ಬಿಡಿ, ಭಾಳ ಮಾತಾಡಿ ಬರ್ತದೆ, ಅದಕ್ಕೆ ಕೇಳಿ ಭಯಪಟ್ಟಾಗಿರ್ತದೆ. ಟೆಕ್ನಿಕಲ್ ಆಗಿ ನೋಡುವಾಗ ಸರಿ, ಆದರೆ ಮೊನ್ನೆ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಅವಾಗ ನಿಮ್ಮ ಈ ಸ್ವಾಭಿಮಾನದ ಮಾತೆಲ್ಲ ಬಿದ್ದೇ ಹೋಯಿತು. ಏನು ಅದೇನು ಕಲ್ತ ಮಾತು, ಅದು ಕಲ್ತ ಮಾತು, ಯಾವುದೋ ಒಂದು ಉದ್ದೇಶದಿಂದ ನಾವು ಮಾತಾಡತಕ್ಕ ಮಾತು. ಅದು ಸ್ವಾಧ್ಯಾಯದ ಮಾತಲ್ಲ, ನನ್ನದೇ ಮಾತಲ್ಲ, ತನ್ನದೇ ಮಾತಲ್ಲ. ಪ್ರಕೃತಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ಕಂಠಸ್ವರವನ್ನು ಕೊಟ್ಟಿದೆ. ನಮಗೆ ಎಲ್ಲರಿಗೂ ನಮ್ಮದೇ ಆದ ಒಂದು ಸ್ವರ ಇದೆ. ಸ್ವರದಿಂದಲೇ ಗುರುತು ಹಿಡಿಯಲಿಕ್ಕಾಗ್ತದೆ. ಇತವರು ನಮ್ಮ ಸ್ವರದಲ್ಲಿ ನಾವು ನಮ್ಮದೇ ಮಾತಾಡಬೇಕಲ್ಲ, ಭಯಪಟ್ಟ ನಮ್ಮದೇ ಸ್ವರದಲ್ಲಿ ನಾವು ನಮ್ಮದೇ ಮಾತಾಡಬೇಕಲ್ಲ. ನಮ್ಮದೇ ಸ್ವರ ಯಾವುದು ಅಂತ ನಮಗೆ ಗೊತ್ತಾದರೆ ಯಾವ ಪಾತ್ರದ ಮಾತನ್ನು ಅದೇ ಸ್ವರದಲ್ಲಿ ಮಾತಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ದರೆ ಆಗುವುದು. ಬಹಳ ವಿಚಿತ್ರ ಈ ಪಾತ್ರಗಳ ಸಂಗತಿಗಳು ಬಹಳ ವಿಚಿತ್ರ. ಇದನ್ನೇ ಎಲ್ಲ ಯೋಚನೆ ಮಾಡ್ತಾರೆ, ಮಾಡ್ತಾ ಇದ್ದೇವೆ. ಆಚಾರ ಕಾಣುವುದು ಈಗ ಇದ್ರೆ ಒಳ್ಳೆಯದಿರುತ್ತೆ. ಅವರು ಪ್ರೈಮ್ ಪೀರಿಯಡ್ 56ನೇ ವರ್ಷ ವಯಸ್ಸು. ಆ ಕಾಲದಲ್ಲಿ ಬಹುಶಃ ಅದು ನಿವೃತ್ತಿ ಆದ ವಯಸ್ಸು ಬೇರೆ ಬೇರೆ, ಆದರೆ ಕಲಾವಿದರಿಗೆ ಆಗಲ್ಲ. 56ನೇ ವರ್ಷ ತಪ್ಪುವಾದ ವಯಸ್ಸು. ಒಂದು 35 ವರ್ಷ 40 ವರ್ಷ ಅರ್ಥ ಹೇಳಿ, 20 ವರ್ಷ ಅಲ್ಲ, ಒಂದು 35 ವರ್ಷ ಅರ್ಥ ಹೇಳಿ ಜಯರಾಜ ಸೀತಾರಾಮಯ್ಯನವರ ಅರ್ಥ ಅದು ಹೋಗಿ ಕೇಳಬೇಕಾದ ಅರ್ಥ ಎನ್ನುವಂಥದ್ದು ಜನಜನಿತವಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅರ್ಥ ಹೇಳುವುದರಿಂದ, ಸಾರ್ವಜನಿಕವಾಗಿ ಅರ್ಥ ಹೇಳುವುದರಿಂದ, ತಾಳಮಕ್ಕಳೆಯ ರಂಗದಿಂದ ನಿವೃತ್ತಿ ಘೋಷಣೆ ಮಾಡಿ. ಪ್ರಾಯ ನನಗೆ ಗೊತ್ತಿರುವ ಹಾಗೆ ತಪ್ಪಾದರೆ ಹೇಳಿ, ತಪ್ಪಾದರೆ ಕ್ಷಮಿಸಿ. ಏನು ಅಂದರೆ ತಾಳಮಕ್ಕಳೆಯ ರಂಗದಿಂದ ನಿವೃತ್ತಿ ಘೋಷಿಸಿದವರು ಅವರೊಬ್ಬರೇ ಕಾಣ್ತಾರೆ. ಉಳಿದವರು ಅರ್ಥ ಹೇಳೋದನ್ನು ಬಿಟ್ಟರು. ಅರ್ಥ ಅವರಿಗೆ ವಯಸ್ಸಾಯಿತೋ ಇನ್ನೇನೋ ಆಯಿತೋ ಆ ಕಾರಣದಿಂದ ಆಮೇಲೆ ಅರ್ಥ ಹೇಳೋದು ಬಿಟ್ಟರು. ಈಗ ಅವರು ಅರ್ಥ ಹೇಳುವುದಿಲ್ಲ ಅಂತ ಜನರಿಗೆ ಆಮೇಲೆ ಗೊತ್ತಾಯಿತು. ಅವರೇನು ಘೋಷಣೆ ಮಾಡಲಿಲ್ಲ, ಇವರು ಘೋಷಣೆ ಮಾಡಿದರು. ತಾಳಮಕ್ಕಳೆಯ ರಂಗದಿಂದ ನಿವೃತ್ತಿ ಘೋಷಣೆ ಮಾಡಿದ ಮೊದಲಿಗರು, ಕೊನೆಯವರು ಏನೋ ಗೊತ್ತಿಲ್ಲ. ಆಮೇಲೆ ಏನು ಮಾಡಿದ್ರು, ಸ್ವಲ್ಪ ಸಮಯ ಕಷ್ಟ ಆಯಿತು ಅಂತ ಹೇಳಿ ಅದನ್ನು ನಮ್ಮ ಹತ್ರ ಹೇಳಿದ್ರು. ಸ್ವಲ್ಪ ಸಮಯ ಕಷ್ಟ ಆಯಿತು, ರಾತ್ರಿ ಆಗುವಾಗ ಎಲ್ಲಿಯೋ ತಾಳಮದ್ದಳೆ ಆಗ್ತಾ ಇದೆ, ಅವರ ಮುಂದಿನ ಹತ್ತಿರ ಅಡ್ಯಾನಕದಲ್ಲಿ ಎಲ್ಲಿ ಒಂದು ಕಡೆ ಎಲ್ಲ ಆಗ್ತಾ ಇದೆ, ದೊಡ್ಡ ದೊಡ್ಡವರೆಲ್ಲ ಆಗ್ತಾ ಹೇಳಿ ಬರ್ತಾರೆ. ಇಂಥದ್ದು ದೊಡ್ಡ ಶಕ್ತಿ ಇಲ್ಲ ಮಾಡ್ತಾರೆ ಅಂತ ಹೇಳಿ ಆಗುವಾಗ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಸ್ವಾಭಾವಿಕ. ಅಂದರೆ ಅದನ್ನು ಮೀರಿದ್ರು. ಆಮೇಲೆ ಬರವಣಿಗೆಗೆ ಪ್ರಾರಂಭಿಸಿ, ಬರೀಲಿಕ್ಕೆ ಅವರು ಪ್ರಾರಂಭ ಮಾಡುವುದಕ್ಕೆ ಕಾರಣವಾದದ್ದು ಅವರು ತಾಳಮದ್ದಳೆ ಅಂತ ಹೇಳುವುದನ್ನು ಬಿಟ್ಟರು. ಇಲ್ಲಿ ನನ್ನ ಮುಂದೆಯವರು ನನ್ನ ಸ್ನೇಹಿತರಿದ್ದಾರೆ, ಕಲ್ಚರ್, ಅವರು ಬರೀತಾ ಇದ್ದಾರೆ.
ಅವರು ಕಳಮದಯ ಅರ್ಥವನ್ನು ಹೇಳ್ತಾ ಇದ್ದಾರೆ, ಅವರು ಬರೀತನೂ ಇದ್ದಾರೆ. ಪ್ರಾಯ ಕಳಮದಳೆಯ ಅರ್ಥದಲ್ಲಿ ಇದು ವ್ಯಾಪಕವಾಗಿ ವಾಂಗ್ಮಯದ ಕಡೆಗೆ ಅಂದರೆ ಬರವಣಿಗೆಯ ಕಡೆಗೆ ಬಂದವರು ಇವರಿಬ್ಬರು ನನಗೆ ಗೊತ್ತಿದ್ದಾರೆ. ಎರಡೂ ಕೂಡ ಪರಸ್ಪರ ಪೂರಕವಾಗುವುದಕ್ಕೆ ಸಾಧ್ಯ. ಆದರೆ ದೇವರು ಬರವಣಿಗೆಗೆ ತೊಡಗಿದ್ದಕ್ಕೆ ಒಂದು ಕಾರಣ ಇದೆ. ಅದು ಏನಂದರೆ ಪಾತ್ರದ ಅರ್ಥ ಭಾಳ ಚೆನ್ನಾಗಿ ಮಾತಾಡ್ಬೋದು ಅಥವಾ ಹೇಗೆ ಮಾತಾಡ್ಬೋದು ಅಂತ ಅದರಲ್ಲಿ ಭಾಳ ಆರ್ಟಿಕ್ಯುಲೇಷನ್ ಎಲ್ಲ ಮಾಡಿ ಅದರ ಬಗ್ಗೆ ಎಲ್ಲ ಯೋಚಿಸ್ಬೋದು. ಹಾಗಾದರೆ ಪಾತ್ರ ಎಲ್ಲವನ್ನೂ ಹೇಳಿದ್ದಾರೆ, ಹೇಳಬಾರ್ದು. ಅದಕ್ಕೊಂದು ಮಿತಿ, ಅದಕ್ಕೊಂದು ಸೀಮಾರೇಖೆ, ಅದರ ಆಚೆಗಲ್ಲ ಹೋಗು. ಹಾಗೆ ಅದರ ಪಾತ್ರವು ಒಂದು ಸನ್ನಿವೇಶದ ಸೃಷ್ಟಿ. ಆ ಸನ್ನಿವೇಶವೇ ಮಾತಾಡುವುದಾದರೆ ಒಂದು ಪಾತ್ರ ಅಲ್ಲ, ಆ ಪಾತ್ರ ಮತ್ತೊಂದು ಪಾತ್ರ ಅಲ್ಲ. ಮತ್ತೇನು, ಒಂದು ಆ ಇಡೀ ಸನ್ನಿವೇಶವೇ ಮಾತಾಡುವುದಾಗಿದ್ದರೆ ಅದು ಪಾತ್ರದ ಮಾತುಗಳನ್ನು ಒಳಗೆ ತಗೊಂಡು ಸನ್ನಿವೇಶವೇ ಮಾತಾಡುವುದಾಗಿದ್ದರೆ ಅದು ಹೇಗಿರಲಿಕ್ಕೆ ಸಾಧ್ಯ? ಸನ್ನಿವೇಶದ ಮಾತನ್ನು ನಿರೂಪಿಸಬೇಕಾಗಿದ್ದರೆ ಜನಸಾಮಾನ್ಯರ ಮಾತಿನಲ್ಲಿ, ಪಾತ್ರವಲ್ಲದ ಮಾತಿನಲ್ಲಿ ನಿರೂಪಿಸಬೇಕು. ಜನಸಾಮಾನ್ಯರ ಮಾತಿನಲ್ಲಿ ರಾಮಾಯಣವನ್ನು ನಿರೂಪಿಸಬೇಕಾದರೆ ಹೇಗೆ ನಿರೂಪಿಸಬೇಕು ಎನ್ನುವುದಕ್ಕೆ ಅವರ ಕೊನೆಯ ಗ್ರಂಥ ಕೃತಿ ರಾಮರಾಜ್ಯದ ಪೂರ್ವರಂಗ ಇದು ಸಾಕ್ಷ್ಯ. ಅದು ಅರ್ಥ ಹೇಳುವುದು ಬಿಟ್ಟದ್ದು ಅಂತ ಹೇಳುವುದು ತಿಳ್ಕೊಳ್ಬಾರ್ದು. ಸಾರ್ಥಕ ಸಾರ್ಥಕ ಆಗುವುದಕ್ಕೆ ಕಾರಣ ಏನು ಅಂದರೆ ಅದು ಪಾತ್ರದ ಮಾತಲ್ಲ, ಜನರು ಅಂತ ಹೇಳ್ತಾರೆ. ಇದಕ್ಕೆ ಜನ ಏನು ಹೇಳ್ತಾರೆ ನೋಡಿ, ಬಹಳ ಆಶ್ಚರ್ಯ. ಭರತರ ಪಾತ್ರದಲ್ಲಿ ಅವರು ಬಹಳ ಮೇಲ್ಮೇಲೆ ಬೆಳೆದರು. ಭರತನ ಪಾತ್ರ ಅಂದರೆ ಅದನ್ನು ಬೇರೆ ಬೇರೆ ಎಲ್ಲ ಮಾಡ್ತಿದ್ರು, ತುಂಬ ಸುಂದರ ಮಾಡ್ತಿದ್ರು. ಅವರು ಬಹಳ ಕಲಿಸಿದ್ದಾರೆ. ಅವರ ದಾರಿಗಳೇ ಸ್ವಲ್ಪ ಮೆಲೋಡ್ರಾಮಾ ಆಗ್ತಾ ಇತ್ತು. ದೇವರಾಜವರು ಅದು ಮೆಲೋಡ್ರಾಮಾ ಆಗದಂತೆ ಅದನ್ನು ಕೇಳುವವರ ಮನಸ್ಸಿನಲ್ಲಿಯೇ ಅದು ಅನುರಣಿತವಾಗುವುದು. ಹೇಗೆ ಭರತನ ಪಾತ್ರವನ್ನು ನಿರೂಪಿಸುವುದು ಒಂದು ಮಾದರಿ. ಅದರಲ್ಲಿ ಭರತ ಅವರನ್ನು ಬಹಳ ಕಾಡ್ತಾ ಇದ್ದಾರೆ, ಆ ಪಾತ್ರ ಅವರನ್ನು ಬಹಳ ಕಾಡ್ತಾ ಇದೆ. ಅದರಲ್ಲಿ ಅನೇಕ ಪ್ರಶ್ನೆಗಳು ಸಹಿತ ತಾನು ಬಯಸದೆ ಬೇರೆ ಯಾವುದೋ ಒಂದು ಕಾರಣದಿಂದ ತನಗೆ ಸಿಕ್ಕಿದಂತಹ ರಾಜ್ಯವನ್ನು ತಾನು ಚಕ್ರವರ್ತಿ ಆಗಬೇಕು ಅಂತ ಇದ್ದದ್ದನ್ನು ತಾನು ಬಿಡಬಾರದು ಅಂದರೆ ಏನಂತ, ತಾನು ಅಣ್ಣನಿಗೆ ಅದನ್ನು ಕೊಡಬಾರದು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಕೆಲವು ಸಲ ಕಾಣ್ತದೆ, ಅರ್ಥ ಹೇಳುವುದನ್ನು ನೀವು ಬಿಡಬಾರದು ಅಂತ ಹೇಳಿದವರಿಗೆ ಮಾತ್ರ ಸಾಧ್ಯ. ಏನು ಅರ್ಥ ಹೇಳಿದವರಿಗೆ ಮಾತ್ರ ಅರ್ಥ ಹೇಳುವುದನ್ನು ಬಿಡಲಿಕ್ಕೂ ಸಾಧ್ಯ ಅಂತ ಗೊತ್ತು ಪಡಿಸಬೇಕು. ನೀವು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ. ಹಾಗೆ ಭರತನ ಪಾತ್ರ ಇದು ನಿಜವಾಗಿ ನಿಮಗೆ ಗೊತ್ತಾಗಿದೆ. ಅದನ್ನು ನಾನು ಕೇಳಬೇಕಾದ ದೇಶಪುತ್ರನಿಗೆ ಕೇಳಬೇಕಾದದ್ದು ನಮಗೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ತಾಯಿ ಕೂಡ ಮಂತ್ರ ಎದುರು ಬೋಧನೆ ಒಳಗೆ ಕೇಳಾದದ್ದು ಅದನ್ನು ನಾನು ಹಿಂತಿರುಗಿಸ್ತಾ ಇದ್ದೇನೆ. ನಾನು ನಿನ್ನ ದಾಸ, ನೀನು ಇದನ್ನು ದಯಮಾಡಿ ಒಪ್ಪಿಕೊಂಡು ನನ್ನನ್ನು ಈ ಭಾರತದ ಬಿಡುಗಡೆ ಮಾಡು ಅಂತ ಹೇಳಿದರೆ ಏನಪ್ಪ ತಪ್ಪೋದ್ರೆ ಧರ್ಮಶಾಸ್ತ್ರದ ಯಾವುದೋ ಮಾತಾಡಬೇಕು. ಹಾಗಲ್ಲ ಹೀಗೆ ಅಂತ ಈಗ ಅನೇಕ ಪ್ರಶ್ನೆಗಳು ಬೇಕಾದ್ರೆ ಇದು ಅವರನ್ನು ಕಾಡ್ತಾ ಇದೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕ ಸಂಗತಿ ಯಾವುದು ಅಂದರೆ ನಂದಿಗ್ರಾಮ ಎನ್ನುವುದು ಉಂಟಲ್ಲ, ಅದು ಆಚೆ ಅಯೋಧ್ಯೆಯೂ ಅಲ್ಲ, ಈಚೆ ದಂಡಕಾರಣ್ಯವೂ ಅಲ್ಲ, ಎರಡೂ ಅಲ್ಲ. ಅದೊಂದು ಗ್ರಾಮ, ರಾಜಧಾನಿ ಅಲ್ಲ, ಅದೊಂದು ಗ್ರಾಮ. ನಾನು ಆ ಗ್ರಾಮದಲ್ಲಿ ರಾಮನ ಮಾತಿಗೆ ಉತ್ತರ ಕೊಡುವುದಕ್ಕೆ ಎಷ್ಟು ಸಾಧ್ಯವಾಗದೆ ಇದ್ದು ರಾಮ ಹೇಳಿದ್ದನ್ನು ಒಪ್ಪಿಕೊಳ್ಳಬೇಕಾದದ್ದು ತಮ್ಮನಾಗಿ ಭರತನ ಒಂದು ಕರ್ತವ್ಯ ಅಂತ ಒಂದು ಇದ್ದರೂ ಕೂಡ ರಾಮ ಹೇಳಿದ ಮಾತು ಪೂರ್ತಿಯಾಗಿ ಭರತನಿಗೆ ಒಪ್ಪಿಗೆಯಾಗಲಿಲ್ಲ ಎನ್ನುವುದಕ್ಕೆ ಭರತ
ಅಯೋಧ್ಯೆಗೆ ಹೋಗದೇ ಇದ್ದದ್ದೇ ಸಾಕ್ಷ್ಯ. ಹಾಗಾದ್ರೆ ಮತ್ತೆ ಎಲ್ಲಿಗೆ? ಕಾಡಿನಲ್ಲಿ ಸಾಧ್ಯ ಇಲ್ಲ, ಮತ್ತೇನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯೆಗೆ ಹೋಗುವುದು ಅವ್ನಿಗೆ ಇಷ್ಟ ಇಲ್ಲ, ಮತ್ತೇನು ಮಾಡಬೇಕು? ಎರಡೂ ಅಲ್ಲದ ಒಂದು ಜಾಗ ಬೇಕು. ಒಂದು ಮಾತು ಹೇಳಿದ್ರೆ ನನ್ನ ಬಗ್ಗೆ ಹೇಳಿಕೊಡ್ತೇನೆ ಅಂತ ದಯಮಾಡಿ. ನಾನು ಒಂದು ಉತ್ತರಾಖಂಡ ಅಂತ ಒಂದು ನೀರಪ್ಪನ ಪುಸ್ತಕದಲ್ಲಿ ಮಾತಾಡ್ತಾರೆ. ಒಂದು ಮಾತು ಹೇಳಿ, ಏನಂದರೆ ಈ ಸಾಹಿತ್ಯ ಅಂತ ಹೇಳಿದರೆ ಅದು ನಂದಿಗ್ರಾಮದ ಹಾಗೆ. ಒಂದು ಜಾಗ, ಆ ಜಾಗದಲ್ಲಿ ನಿಂತು ನೀವು ರಾಜಕೀಯವನ್ನು ಅಂದರೆ ಅಯೋಧ್ಯೆಯನ್ನು ವಿಮರ್ಶಿಸುವುದಕ್ಕೆ ಸಾಧ್ಯ ಆಗ್ತದೆ. ಅಣ್ಣ ಕಾಡಿಗೆ ಹೋಗಿ ಇದ್ದಾರಲ್ಲ, ಅದನ್ನು ಕೂಡ ವಿಮರ್ಶಿಸುವುದಕ್ಕೆ ಸಾಧ್ಯ ಆಗ್ತದೆ. ಎರಡನ್ನೂ ವಿಮರ್ಶಿಸುವುದಕ್ಕೆ ಸಾಧ್ಯವಾಗುವ ನಿರ್ಲಿಪ್ತವಾಗಿರುವ ಒಂದು ಜಾಗ ಬೇಕು. ಸಾಹಿತ್ಯ ಎನ್ನುವುದು, ಕಲೆ ಎನ್ನುವುದು ಅಂತ ಒಂದು ಜಾಗ ಅಂತ. ಅದು ಎರಡನ್ನೂ ಅದಕ್ಕೆ ಎರಡಕ್ಕೂ ವಿಮರ್ಶೆಯ ಅಗತ್ಯ ಇದೆ. ಎರಡನ್ನೂ ವಿಮರ್ಶಿಸಬೇಕಾಗಿದೆ. ಎರಡರಿಂದಲೂ ಒಂದು ಅಂತರವನ್ನು ಕಾದುಕೊಂಡ, ಎರಡೂ ಅಲ್ಲದ, ಎರಡೂ ಅರ್ಥ ಆಗುವ ಒಂದು ಜಾಗ ಬೇಕು. ಅದು ನಂದಿಗ್ರಾಮ. ವಾಲ್ಮೀಕಿಯ ಪ್ರತಿಭೆ ಇರುವಲ್ಲಿ ಅದೇನೆಂದರೆ ಅದು ನಂದಿಗ್ರಾಮ ಭರತ ಹೋದ, ಅಲ್ಲಿ ಪಾದುಕೆಯನ್ನು ಇಟ್ಟ, ಅಲ್ಲಿ ಅದನ್ನು ಪೂಜೆ ಮಾಡಿದೆ. ಕಿರೀಟವನ್ನು ಯಕ್ಷಗಾನದಲ್ಲಿ ನಾವು ಪಾದುಕೆಯನ್ನೆಲ್ಲ ಮುಗಿಸುವುದು. ಯಕ್ಷಗಾನದಲ್ಲಿ ಆಟದ ಮೇಳಗಳಲ್ಲಿ ನಾವು ಕಿರೀಟವನ್ನೇ ಮುಗಿಸುವುದು. ಭಾರತ ಮಾತ್ರ ಮುಗಿಸಿದ್ದು ಪಾದುಕೆ. ಅದೇನು? ಇದೆಲ್ಲ ಬಹಳ ಪ್ರಶ್ನೆಗಳಲ್ಲಿದ್ದಾವೆ. ಈ ಎಲ್ಲ ಸಂಗತಿಗಳನ್ನು ಮರಳಿ ಆಲೋಚನೆ ಮಾಡಿ ಜಯರಾಜೇವರು ಮರದ ಕೃತಿಯ ಪೂರ್ವರಂಗ ಅದಕ್ಕೆ ಅವರ ಹೆಸರು ಕೊಟ್ಟರು ಬುನಾದಿ. ರಾಮರಾಜ್ಯದ ಬುನಾದಿ ದೊಡ್ಡ ಅಲಂಕಾರಿಕವಾದ ಹೆಸರು ಉಳಿದಕ್ಕಿಂತ ಅವರದ್ದೇ ಭಾಷೆಗಾದರೆ ಅದರಲ್ಲಿ ಯಾವ ಕಾರಣ ಅಂತ ಗೊತ್ತಿಲ್ಲ. ರಾಮರಾಜ್ಯದ ಬುನಾದಿ ಅಂತ ಬರೆದದ್ದು ಪೂರ್ವರಂಗ ಅಂತಾಗಿ ಈಗ ನಿಮ್ಮ ಮುಂದೆ ಅದನ್ನು ನೀವು ದಯಮಾಡಿ ಓದಿ. ಜನ ಏನು ಮಾತಾಡ್ತಾರೆ ಎನ್ನುವುದು ಅದರಲ್ಲಿ ಸವಿವರವಾಗಿ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ನಂದಿಗ್ರಾಮಕ್ಕೆ ರಾಜಧಾನಿಯ ಪಟ್ಟ ಬಂತು ಅಂತ ಇಟ್ಟುಕೊಳ್ಳಿತು ಜನರ ಮಾತಿನಲ್ಲಿ. ರಾಜ್ಯಾಡಳಿತವನ್ನು ಭರತ ನಂದಿಗ್ರಾಮದಿಂದ ಮಾಡ್ತಾನೆ, ಅಯೋಧ್ಯೆಯಿಂದ ಮಾಡ್ತಾ ಇಲ್ಲ ಎನ್ನುವುದು ಜನಜನಿತವಾದ ಮೇಲೆ ಅಯೋಧ್ಯೆಯ ಜನರಿಗೆ ಸ್ವಲ್ಪ ಕಿರಿಕಿರಿ ಆಯಿತು. ಚೆನ್ನಾಗಿದೆ. ಅಯೋಧ್ಯೆಯ ಜನರಿಗೆ ಒಂದು ನಮ್ಮ ರಾಜಧಾನಿ ಹೋಯ್ತಲ್ಲ, ಈಗ ಮಾಡ್ತಾರಲ್ಲ, ಮಂಗಳೂರು ಜಿಲ್ಲೆ ಅಂತ ಮಾಡಿದ್ರೆ ಒಳ್ಳೆ ಏನು ಇಲ್ಲಿ ಮಂಗಳೂರು ಮಾತ್ರ ಸುಳ್ಳು ಇದೆ, ಪುತ್ತೂರು ಇದೆ, ಬೆಳ್ತಂಗಡಿ ಎಲ್ಲವೂ ಇದೆ. ಅದು ಅದಾಗುವುದಿಲ್ಲ. ದಕ್ಷಿಣ ಜಿಲ್ಲೆ ಹೆಸರಿನ ಮೇಲೆ ಹೋಗ್ತದೆ. ಮನುಷ್ಯರ ಮನಸ್ಸು ಕೆಲಸ ಮಾಡುವ ರೀತಿ ಗೊತ್ತಾಗಬೇಕಾದ್ರೆ ಬರೀ ಒಂದು ಪಾತ್ರದ ಮಾತಿನಿಂದ ಖಂಡಿತ ಗೊತ್ತಾಗುವುದಿಲ್ಲ. ಅದು ಗೊತ್ತಾಗುವುದು ಜನ ಏನು ಹೇಳ್ತಾರೆ, ತಲೆಗೊಂದು ಮಾತಾಡ್ತಾರೆ. ಹೌದ್ರಿ, ತಲೆಗೊಂದು ಮಾತಾಡಬೇಕು ಏನು ಅವನಿಗೆ ಹೀಗೆ ಕಾಣ್ತದೆ. ಆಮೇಲೆ ಇದು ಮಾತ್ರ ಅಲ್ಲ, ಅಯೋಧ್ಯೆಯ ಜನಗಳಿಗೆ ನಮ್ಮ ರಾಜಧಾನಿ ಸ್ವಲ್ಪ ಕೆಳಗೆ ಹೋಯ್ತೋ ಎನ್ನುವ ಒಂದು ಬೇಸರ ಇರ್ಲಿಕ್ಕೆ ಸಾಕು ಅಂತ ಉಂಟು ಅಂತಲ್ಲ, ಇಲ್ಲ ಅಂತಲೂ ಅಲ್ಲ. ಆಮೇಲೆ ನಂದಿಗ್ರಾಮದ ಗ್ರಾಮೀಣ ಪರಿಸರ ಹಾಳ, ಏನು ಚೆನ್ನಾಗಿದೆ. ಭರತನ ಪಾತ್ರ ಮಾಡಿ ಸಿದ್ಧರಾದವರು ಮಾತಾಡೋದು, ಬರೆಯುವುದು, ಇದನ್ನು ಹೇಳಿ ಸಾಧ್ಯ ಇಲ್ಲ. ಪಾತ್ರದಲ್ಲಿ ಹೇಳಿ ಸಾಧ್ಯ ಇಲ್ಲ. ಮತ್ತೆ ಯಾರು ಒಬ್ಬ ಹೀಗೆ ಹೇಳಿದ ಅಂತ ಹೇಳಿದ, ನಂದಿಗ್ರಾಮ ಆಯ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ಸೈಟ್ಗಳ ಬೆಲೆ ಹೆಚ್ಚಾಗ್ತದೆ. ಇದರಲ್ಲಿದೆ ಭೂಮಿಯ ಬೆಲೆ ಹೆಚ್ಚಾಗ್ತದೆ. ನೋಡಿದ್ದೆ ಈಗ ಈ ಕಾಲದಲ್ಲಿ ನಾವು ನೋಡಿದ್ದನ್ನೇ ಅವರು ಬರೆದರು. ಹೆಚ್ಚಾಗ್ತದೆ. ಹೆಚ್ಚಾದರೆ ಶ್ರೀಮಂತರೆಲ್ಲ ಬಂದು ತಗೊಳ್ತಾರೆ, ಬಂದು ಅವರಿಗೆ ಬೇಕಾದನ್ನು ಮಾಡ್ತಾರೆ. ಆಗ ಗ್ರಾಮೀಣ ಸಂಸ್ಕೃತಿಯೇ ಹೊರಟೋಗ್ತದೆ. ಇವ ಯಾಕೆ ಬಂದ ಈ ಭರತ? ಇದು ಇಡೀ ಅಯೋಧ್ಯಾಕಾಂಡದಲ್ಲಿ ಭರತನ ಈ ನಂದಿಗ್ರಾಮ ವೇಷ ಉಂಟಲ್ಲ, ಈ ಒಂದು ಚಿತ್ರವನ್ನು ಜನರು ನೋಡಿ ವ್ಯಾವಹಾರಿಕವಾಗಿ ಹೀಗೂ ಆಗಬಹುದು. ಇದನ್ನು ನಿಮಗೆ ತಾಳಮದ್ದಲೆಯಲ್ಲಿ ಇಟ್ಟುಕೊಂಡಿರಲಿಕ್ಕೆ ಸಾಧ್ಯ. ಎಲ್ಲಾದರೂ ಶೈನಿಯವರು ಹೇಳ್ತಿದ್ರೆ ಯಾವುದೋ ಒಂದು ಪಾತ್ರ ಬೇಕು, ಸಾಧ್ಯವೇ ಇಲ್ಲ. ಆದರೆ ಅದು ಹೌದು, ಈಗ ಅನ್ನಿಸುವುದು ಕೂಡ ಮುಖ್ಯ. ವೈಭವೀಕರಣ ಮಾತ್ರ ಅಲ್ಲ, ಪ್ರತಿಯೊಂದು ಹೀಗೆ ಜನಜೀವನವನ್ನು
ಜನಜೀವನದ ಮಾತು. ಆಮೇಲೆ ಇನ್ನೊಂದು ಹೀಗೆ, ಅದು ಹೀಗೆ. ಮಂಥರೆಯ ಪಾತ್ರ ಮಾತ್ರ ಯೋಚನೆ ಮಾಡುವ ಒಂದು ರೀತಿ. ಅದು ಯಾವುದು ಅಂದರೆ, ಮಂಥರೆ ಕೂಡ ಸೀತೆಯ ಹಾಗೆಯೇ ಅಶ್ವಪತಿ ರಾಜನಿಗೆ ಕಾಡಿನಲ್ಲಿ ಎಲ್ಲಿಯೋ ಬಿಟ್ಟುಕೊಂಡಿದ್ದ ಒಂದು ಮಗು ಸಿಕ್ಕಿದ್ದದು ಬಿದ್ದ ಮಗ. ಅದು ಸಿಕ್ಕಿದ ಮೇಲೆ ಇವರಿಗೆ ಪಾಪ ಕಂಡು ಒಂದು ಸಹಾನುಭೂತಿಯಿಂದ ಇವನು ತಗೊಂಡು ಬಂದು ಅದನ್ನು ಸಾಕಿದ, ಬೆಳೆಸಿದ, ಎಲ್ಲ ಸರಿ. ಅವಳಿಗೆ ಏನು ಕಾಣ್ತದೆ ಅಂದರೆ, ರಾಮನಿಗೆ ಮಿಥಿಲೆಯಲ್ಲಿ ಸೀತಾ ಸ್ವಯಂ ಬರುವಾದ ಮೇಲೆ ಎಲ್ಲರೂ ಬಂದರಲ್ಲ, ಆವಾಗ ಮಂಥರೆ ಒಂದು ಯೋಗ ಅಂತ ಇದೆ. ನಾನು ಕೂಡ ಭೂಮಿಯಲ್ಲೇ ಸಿಕ್ಕಿದವಳಲ್ಲೋ, ನಾನು ಭೂಜಾತೆಯೇ ಅಲ್ಲೋ, ನನ್ನನ್ನು ಯಾರು ನೋಡ್ತಾರೆ, ನನ್ನನ್ನು ಯಾರು ಗಮನಿಸ್ತಾರೆ, ಕೂತು ಇರಲಿಕ್ಕೆ ಸಾಧ್ಯ. ನಾನು ಭೂಜಾತೆಯಲ್ಲೋ, ರಾಮನಂತವನಲ್ಲದಿದ್ದರೂ ರಾಮನ ಅಪ್ಪನಂತವನಾದರೂ ನನ್ನನ್ನು ಮದುವೆ ಆಗಲಿಕ್ಕ ಅಲ್ಲ. ಈ ಎಲ್ಲ ಮಕ್ಕಳಿವೆ. ಇದನ್ನು ನೀವು ಸ್ಥಳದಲ್ಲಿ ಹೇಳಿದರೆ ಹೋಯ್ತು, ಸಂಸ್ಕೃತಿಯೇ ಹೋಯ್ತು ಅಂತ ಹೇಳ್ತಾರೆ. ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಹೇಳ್ತಾರೆ. ಬಹಳ ಮಡಿವಂತಿಕೆಯನ್ನು ಬಿಟ್ಟು ನೀವು ಯೋಚನೆ ಮಾಡಿದರೆ ಬೇರೆಯೇ ಸಂಗತಿಗಳು ನಮಗೆ ಅನಾವರಣ. ಸೀತೆಗೆ ಯೋಗ್ಯತೆ ಇದೆ, ನನಗೆ ಅಯೋಗ್ಯತೆ ಇಲ್ಲ, ನಾನು ಭೂಜಾತಿ ಅಂತ ಹೇಳಿ ಎಷ್ಟು ದೂರ ಯೋಚನೆ ಮಾಡ್ತಾರೆ ಅಂದರೆ, ಭೂಮಿಯಲ್ಲಿ ಒಂದು ಮಗು ಸಿಕ್ಕಿತ್ತು. ಅದನ್ನು ಜನಕ ರಾಜ ಯಜ್ಞಕ್ಕೋಸ್ಕರ ಉಳುತ್ತಾ ಇದ್ದಾಗ ಅದೆಲ್ಲ ಗೊತ್ತಿತ್ತು, ಸಿಕ್ಕಿತ್ತು. ಹಾಗಾದ್ರೆ ಯಾರಾದರೂ ಬಿಸಾಡಿದ್ದೆ ಅಲ್ವ? ಸಿಕ್ಕಿತ್ತು ಅಂತ ಹೇಳಿದ್ರೆ ಯಾರಾದರೂ ಬಿಸಾಡಿರ್ಬೇಕಲ್ಲ, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಅದನ್ನೆಲ್ಲ ಅಂತ ಹೇಳಿಕ್ಕಾಗಿಲ್ಲ, ಯಾರು ಬಿಸಾಡಿರ್ಲಿಕ್ಕೆ ಸಾಧ್ಯ? ಆ ಪರಿಸರವನ್ನು ನೀವು ನೋಡಿದರೆ, ಯಾವುದು ಮಿಥಿಲೆಯ ಪರಿಸರವನ್ನು ನೀವು ನೋಡಿದರೆ, ಇದನ್ನು ಬಿಸಾಡಲಿಕ್ಕೆ ಸಾಧ್ಯ ಇರುವ ಆ ಸಾಧ್ಯತೆ ಇದ್ದದ್ದು ಆ ಹಲ್ಲಿಗೆ ಮಾತ್ರ. ಅದು ಹೇಗೆ? ಅದು ಕಥೆ ನಿಮಗೆ ಗೊತ್ತೇ ಇದೆ. ಗೌತಮ ಇದು ಸಿಕ್ಕಿದೆ. ಗೌತಮನ ಹೆಂಡತಿಯಾದಂತಹ ಹಲ್ಲೆ ಇಂದ್ರನ ಪ್ರೇಯಸಿಯಾಗಿ ಆಗಿದೆ, ಆ ಶಾಪ ಸಿಕ್ಕಿದೆ. ಇದೆಲ್ಲರಿಗೂ ಕಥೆ ಗೊತ್ತಿದೆ. ಆದ್ದರಿಂದ ಭೂಮಿಗೆ ಬಿಸಾಡಿದ್ದು ಅಂತ ಹೇಳಿ. ಅಹಲ್ಯ ಅಂದರೆ ಏನರ್ಥ? ಅಹಲ್ಯ ಎನ್ನುವ ಪದವನ್ನು ನೀವು ನಿರ್ವಚನ ಮಾಡಿದರೆ, ಹಲ ಅಂತ ಹೇಳಿದರೆ ನೇಗಿಲು, ಮಗ ನೇಗಿಲು. ಹಲ್ಯ ಅಂತ ಹೇಳಿದರೆ ನೇಗಿಲಿನಿಂದ ಉಳುವುದಕ್ಕೆ ಯೋಗ್ಯವಾದ ಭೂಮಿ ಅಂತ. ಅಹಲ್ಯ ಅಂತ ಹೇಳಿದರೆ ಉಳದೇ ಇದ್ದದ್ದು. ಹಾಗೆ ಇಂದ್ರ ಮತ್ತು ಅಹಲ್ಯೆಯ ಸಮಾಗಮದ ಫಲವಾಗಿ ಹುಟ್ಟಿದ ಸೀತೆಯನ್ನು ಅದನ್ನು ಇಟ್ಟುಕೊಳ್ಳುವುದಕ್ಕೆ ಸಾಕಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಜನಕರಾಜನಿಗೆ ಸಿಕ್ಕುವ ಹಾಗೆ ಬೇಕಾದರೆ ಹೇಳಿ ಅದನ್ನು ಬಿಸಾಡಿದ್ದು ಅಂತ. ಹಾಗಾಗಿ ಸೀತೆ ಅಂತ ಹೇಳಿದರೆ ಅಹಲ್ಯೆಯ ಮಗಳು, ಅಹಲ್ಯ ಮತ್ತು ಇಂದ್ರನ ಮಗಳು. ಇದು ಮಂಥರೆಯ ಯೋಚನೆ ಅಂತೂ ಇದೆ. ಅದರಲ್ಲಿ ಅವರು ಹೀಗೇ ಯೋಚಿಸಿದರೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಇದೆ. ಅಂದರೆ ಈಗ ಯೋಚನೆ ಮಾಡಬಾರ್ದು ಅಂತ ಯಾರಾದರೂ ಬಿಸಾಡಿರ್ಬೇಕಲ್ಲ. ನಾನು ಬೆಂಗಳೂರಿನಲ್ಲಿ ರಾಮಾಯಣದ ಪ್ರವಚನದಲ್ಲಿ ಇದನ್ನು ಹೇಳಿದೆ. ಇದು ದೇರಾದೇವರು ಅಂತ ಒಬ್ಬರಿದ್ದರು, ಅವರು ಹೀಗೆ ಹೇಳಿದರು ಅಂತ. ನನಗೆ ಒಂದು ಫೋನ್ ಕಾಲ್ ಮಾಡಲಿಕ್ಕೆ ಪ್ರಾರಂಭ ಆಯಿತು, ಯಾವ ರಾಮಾಯಣದಲ್ಲಿದೆ ಇದು ಹೇಗೆ, ಇದಕ್ಕೆ ಆಧಾರ ಏನು ಅಂತೇಳಿ ನಾನು ಹೇಳಿದೆ. ಆಧಾರ ಇಲ್ಲ ಅಂತ ತಗೊಳ್ಳಿ, ಆಧಾರ ಇಲ್ಲ, ನಾನೇ ಹೇಳಿದ್ದು ಇಟ್ಟುಕೊಳ್ಳಿ. ಸೊ ವಾಟ್ ಈಗ ಇದು ಅದು ಚೆನ್ನಾಗಿದೆ. ಸಂವೇದನೆ ಅಂದರೆ ಅದು ಇದೊಂದು ಆಶ್ಚರ್ಯ. ಹೀಗೂ ಇರ್ಲಿಕ್ಕೆ ಸಾಕು, ಯಾರಿಗೆ ಗೊತ್ತು? ಅಷ್ಟೇ ಹೇಳುವ ಯೋಗ್ಯತೆ ಇಲ್ಲ ನಾವು. ಏನು ಯಾರಿಗೆ ಗೊತ್ತು? ಏನೆಲ್ಲ ಇರಲಿಕ್ಕೂ ಸಾಕು. ಮತ್ತೊಂದಿದೆ, ಏನೋ ಎಲ್ಲ ಇರಲಿಕ್ಕೂ ಸಾಕು ಅಂತ ನಮಗೆ ಗೊತ್ತಾದರೆ ನಮ್ಮ ಪಾಪದ ಭಾರ ಸ್ವಲ್ಪ ಕಮ್ಮಿ ಆಗ್ತದೆ. ಅದನ್ನು ಕೂಡ ನಾವು ಬಿಡೋದೆ. ಏನು ಬುದ್ಧಿವಂತಿಕೆಯಲ್ಲಿ ಬಹಳ ಒದ್ದಾಡ್ತೇವೆ. ದೇವರಾಜವರಿಗೆ ಇದನ್ನೆಲ್ಲ ಅನಾವರಣ ಮಾಡಬೇಕು. ಅದರಲ್ಲಿ ನಾನು ನೋಡಿದೆ, ಟಿಪಿಕಲ್ ಆಗಿ ದೇವರದ್ದೇ ಒಂದು ಪ್ರತಿಕ್ರಿಯೆ ಎನ್ನುವಂಥ ಒಂದು ವಾಕ್ಯ ನನಗೆ ಬೇಕಾಗಿತ್ತು. ಇದು ಅವರು ಮಾತ್ರ ಹೇಳಬಹುದಾದದ್ದು.
ಮತ್ತು ಮನೆಯಲ್ಲಿ ಅವರು ಹೇಳುವುದಕ್ಕೆ ಸಾಧ್ಯ ಇದೆ. ಅದ್ಯಾವುದು? ಅಶ್ವಪತಿ ರಾಜ ಹೇಳ್ತಾರೆ. ಅಶ್ವಪತಿ ರಾಜ ಅವನ ಮಗ ಮಾತಾಡ್ತಾ ಇದ್ದಾನೆ. ಅವನೇ ಹೇಳ್ತಾನೆ ಏನಂದ್ರೆ, ನಂತರ ಏನು ಮಾಡುವುದು ಇನ್ನು ಮುಂದೆ ಅಂತ. ಅದಕ್ಕೆ ಅಶ್ವಪತಿ ರಾಜ ಹೇಳುದು, ಅದೊಂದು ಬುದ್ಧಿ ಇಲ್ಲದ್ದು, ಅದು ನಮ್ಮ ಕಣ್ಣ ಮುಂದೆ ಇರಲಿ. ಇದು ಟಿಪಿಕಲ್ ರಾಜ, ಅದು ಬುದ್ಧಿ ಇಲ್ಲ ಅದಕ್ಕೆ, ಗೊತ್ತಾಯ್ತಲ್ಲ. ಅದು ನಮ್ಮ ಕಣ್ಣ ಮುಂದೆ ಇರಲಿ, ಅದನ್ನು ತಂದು ಇಲ್ಲಿ ಅದಿರಲಿ, ಅದು ನಮ್ಮ ಕಣ್ಣ ಮುಂದೆಯೇ ಇರಲಿ ಅಂತ. ಅದರಲ್ಲಿ ಎಲ್ಲವೂ ಇದೆ. ಏನು ಬುದ್ಧಿ ಇಲ್ಲ ಅದಕ್ಕೆ, ಎಲ್ಲವೂ ದೊಡ್ಡ ಒಂದು ಇದಕ್ಕೆ ಅವರು ಕಾರಣರಾಗಿದ್ದಾಳೆ ಪಾಠಕ್ಕೆ, ಎಲ್ಲವೂ ಸರಿ, ಅದು ನಮ್ಮ ಮುಂದೆ ಇರಲಿ. ಈ ಮಾತು ಉಂಟಲ್ಲ, ಇದು ಪಂಚಾತಿಕೆಯಲ್ಲಿ ಬಂದ ಪ್ರಶ್ನೆಗೆ ಉತ್ತರ ಕೊಡುವ ದೇವರು ಅರ್ಥ ಹೇಳುವುದಕ್ಕೆ ಪ್ರಾರಂಭಿಸಿ ಕೆಲವು ಕಾಲದಲ್ಲಿ ಅವರಿಗೆ ಪಟೇಲತೆಗೆ ಬಂತು. ಪಟೇಲರಾದ ಮೇಲೆ ಏನಾಯಿತು ಅಂತ ಹೇಳಿದರೆ, ಅವರಿಗೆ ಊರಿನಲ್ಲೆಲ್ಲ ಪಂಚಾತಿಕೆಗೆ ಇವರು ಮಾತುಗಾರರಾದ್ದರಿಂದ ಇವರನ್ನು ಪಂಚಾತಿಕೆ ಇವರ ಪಂಚಾತಿಕೆಯ ಘಾಟಿಯಲ್ಲಿ ಎಲ್ಲರೂ ಬಹಳ ಮೆಚ್ಚಿಕೊಂಡು ಚೊಕ್ಕಾಡಿ ಕೊಟ್ಟಿದ್ದ ಇದರಲ್ಲಿ ಮಾತ್ರ ಅಲ್ಲ, ಅದರ ಆಚೆಗಿನ ಗ್ರಾಮಗಳಲ್ಲಿ ಕೂಡ ಪಂಚಾತಿಕೆ ಇದ್ದದ್ದೇ ಅಲ್ಲ. ಆ ಪಂಚಾಯತಿಗೆ ಇವರು ಸಿಗ್ತಾ ಇದ್ರು, ಇವರು ಹೋಗ್ತಾ ಇದ್ದಾರೆ. ಒಂದು ಸಲ ಹೇಳಿದ್ರು, ತಾರಾಮತಳಿಗೆ ಹೋದ ಮೇಲೆ ಅಲ್ಲಿಯೂ ಕೆಲಸಕ್ಕೆ ಪಂಚಾಯತಿಗೆ ಮಾಡಬೇಕಾಗಿ ಬಂತು. ಏನಂದ್ರೆ ಇದು ಏನಂದ್ರೆ, ಇದು ಪಂಚಾಯತಿಗೆ ಉತ್ತರ ಆಯಿತು. ಇದನ್ನು ಎಂತ ಮಾಡುದು? ಈಗ ಆಯ್ತಲ್ಲ, ಇದು ಯಾವುದು ಮಂಥರೆ, ಇದನ್ನೆಂತ ಮಾಡುದು? ಅದಕ್ಕೆ ಪಂಚಾಯತಿಗಾರ ಏನಾದರೂ ಉತ್ತರ ಕೊಡಬೇಕಾ? ಹೇಳಬೇಕು ಅವನೇ. ಅದು ಇರಲಿಯಪ್ಪ, ಕಣ್ಣ ಮುಂದೆ ಇರಲಿ, ಅದೊಂದಿರಲಿ ಹೇಳಿ ಇರಲಿ ಹೇಳುವುದು. ಅದನ್ನು ಬೈದರೂ ಕೂಡ ಅದರ ಮೇಲೆ ಒಂದು ಮಮಕಾರ, ಅದರ ಮೇಲೆ ಬಂದಿರ್ತದೆ. ಇದೆಲ್ಲ ಪಂಚಾಯತಿಗೂ ತಾಳಮತಳಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ತಿಳ್ಕೊಳ್ಬೇಕು, ಬಹಳ ಒಳ್ಳೆಯ ಕಲಾವಿದರಿದ್ದಾರೆ, ಅದು ಬಹಳ ಮೇಲ್ಮಟ್ಟಕ್ಕೆ ಹೋಗಿದೆ, ಎಲ್ಲವೂ ಸರಿ. ಆದರೆ ಪಂಚಾಯತಿಗೆ ಗುಣವನ್ನು ಬಿಡಲಿಲ್ಲ ಇವತ್ತಿಗೆ ಸಹ. ಇದಕ್ಕೆ ಅಂತ ಹೇಳ್ತೀನಿ, ಯಾರಾದರೂ ಕೇಳುವುದಿಲ್ಲ, ನೀರಂತ ಮಾಡ್ತೀನಿ ಅಂತ. ಅಲ್ಲಿಯವರೆಗೆ ಇದಕ್ಕೆ ಅಂತ ಹೇಳ್ತೀನಿ, ಕೇಳುವುದು ಬಿಡುವುದಿಲ್ಲ. ಹೀಗೆ ಭಾಷೆಯ ಮೇಲೆ ಕಲಾವಿದನಿಗೆ, ಅಂದರೆ ಮಾತುಗಾರಿಕೆ ಪ್ರಧಾನವಾಗಿರುವ ವಾಚಿಕ ಅಭಿನಯದ ಕಲಾವಿದನಿಗೆ ಭಾಷೆಯ ಮೇಲೆ ಒಂದು ಮೋಹ, ಭಾಷೆಯ ಮೇಲೆ ಒಂದು ವಿಶೇಷವಾದ ಕಾಳಜಿ ಉಂಟಾಗುವ ತೀರಾ ಸ್ವಭಾವ. ಕರುಣ ರಸದ ಅರ್ಥದಲ್ಲಿ ಪ್ರಸಿದ್ಧರಾದ ದೇವರಾಜಯವರಿಗೆ ಸೋಲಿನ ರುಚಿಯ ಬಗ್ಗೆ ಗೊತ್ತಾದದ್ದು ಆಶ್ಚರ್ಯ. ದುಃಖರಸದ ಪಾತ್ರ ಭರತ, ಇಂಥದ್ದೆಲ್ಲ ಬೇರೆ ಬೇರೆ ಎಲ್ಲ ಇದೆ. ಈ ಪಾತ್ರಗಳಲ್ಲಿ ಅವರ ಸ್ವರವು ಹಾಗೆ ಇದರಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕರುಣರಸದ ಪಾತ್ರವನ್ನು ನೀವು ಜೀವಂತವಾಗಿ ಮಾಡುವುದಕ್ಕೆ ಹೊರಟರೆ ಸೋಲಿನ ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಖಂಡಿತ ಗೊತ್ತಾಗುತ್ತೆ. ಯಾಕೆ ಅಂದರೆ, ನಮ್ಮ ಒಬ್ಬ ವಚನಕಾರರು ಒಂದು ಮಾತು ಹೇಳ್ತಾರೆ, ಶಬ್ದದ ಲಜ್ಜೆಯ ನೋಡ, ಅದು ಭಾಷೆಯ ಮೇಲೆ ಕುರಿತಾದ ಯೋಚನೆ ಮಾಡಿ ಸತ್ಯ ಏನು ಅಂತ ಭಾಷೆಗೆ ಹೇಳುವುದಕ್ಕೆ ಸಾಧ್ಯ ಇದೆ, ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಇಟ್ಟುಬೇಡ. ಹೇಳಿದ್ದು ಸತ್ಯ, ಹೇಳದೆ ಇದ್ದದ್ದು ಸತ್ಯ. ಹೇಳದೆ ಇದ್ದದ್ದು ಸತ್ಯ ಅಂತ ಗೊತ್ತಾಗಬೇಕಾದ್ರೆ ಹೇಳಬೇಕಾದ್ರೆ ಆಗ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ವಚನಕಾರರು ಹೇಳಿದ್ರು, ಅದಕ್ಕೆ ನಾಚಿಕೆ ಆಗ್ತದೆ, ಅದಕ್ಕೆ ಭಾಷೆ ಸತ್ಯ ಹೇಳಿಕ್ಕಾಗುವುದಿಲ್ಲ. ಆದರೆ ಸತ್ಯ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸತ್ಯವನ್ನು ಗ್ರಹಿಸಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಭಾಷೆಯಲ್ಲಿ ಹೇಳಿದರೆ ಅದು ಸತ್ಯ ಅಲ್ವೋ? ನಾನು ಸೋತೆ, ನಾನು ಸತ್ಯವನ್ನು ಹೇಳಲಾರೆ ಅಂತ ಹೇಳಿದರೆ ಅದು ಸತ್ಯ ಅಲ್ವೋ? ಸೋತು ಗೆಲ್ಲುವುದಂದ್ರೆ ಹೀಗೆ, ಭಾಷೆಯಲ್ಲಿ ಸೋತು ಗೆಲ್ಲುವುದು ಅಂದರೆ ಹೀಗೆ. ಸೋತಲ್ಲ,
ಆದರೆ ಸೋತದ್ದನ್ನು ನೀವು ಒಪ್ಪಿದರೆ ಅದು ಗೆಲುವು. ಹಾಗಾಗಿ ಭಾಷೆಯಲ್ಲಿ ಸೋತು ಗೆಲ್ಲುವ ಒಂದು ರುಚಿ ವಿಶೇಷವಾದ. ಆಮೇಲೆ ಸೋತದ್ದರಿಂದ ಒಂದು ಸಾರ್ಥಕತೆ. ಬಹಳ ಆಶ್ಚರ್ಯ, ನನಗೆ ಹೇಳಿಕ್ಕಾಗುವುದಿಲ್ಲ ಅಂತ. ಇದನ್ನು ಹೇಳಿಕ್ಕಾಗುವುದಿಲ್ಲ, ಗೊತ್ತಿದೆ ಅಥವಾ ಅಸ್ಪಷ್ಟವಾಗಿ ನನಗೆ ಗೊತ್ತಿದೆ, ಹೇಳಿಕ್ಕಾಗುವುದಿಲ್ಲ. ಇಂಥದನ್ನೆಲ್ಲ ಅನುಭವಿಸಿ ದೇವರಾಜವರು ಹೇಳ್ತಾ ಇದ್ದ ಒಂದು ಸೂತ್ರ ಯಾವುದು ಅಂದರೆ ಸೋಲಲು ಕಲಿಯಿರಿ ಸೂತ್ರ. ಯಾಕೆಂದರೆ ಗೆಲ್ಲುವುದು ನಮ್ಮ ಏನು ಹೇಳುವುದು ಚಟಾಗಿ, ಗೆಲ್ಲಲೇಬೇಕು. ಮಾತಿನಲ್ಲಿ ಗೆಲ್ಲುವುದಂದ್ರೆ ಸೋತ್ರ ಏನೀಗ? ಸೋತ್ರೆ ಏನು? ಸೋಲಲು ಕಲಿಯಿರಿ ಅಂತ ಹೇಳಿದ ಮೊದಲ ಮಾತುಗಾರ ದೇವರಾಜರು. ಈ ಕಾರಣಕ್ಕೆ ಅವರು ನನಗೆ ಇಷ್ಟ. ಗೊತ್ತಾಗಿದೆ ಇವರಿಗೆ ಅಂದ್ರೆ ಏನು, ಭಾಷೆಯ ಮೇಲೆ ನೀವು ಗಮನ ಹರಿಸಿದರೆ ಮಾತ್ರ ಗೊತ್ತಾಗುತ್ತೆ, ಹೇಳಿದರೆ ಗೊತ್ತಾಗ್ತದೆ. ಪಾತ್ರದ ನಮ್ಮ ಅಹಂಕಾರಕ್ಕೆ ಗೊತ್ತಾಗದ ಒಂದು ಸತ್ಯ ಇದೆ, ಅದು ನಮಗೆ ಗೊತ್ತಾಗುತ್ತೆ. ಮಾತಿನಲ್ಲಿ ಇದನ್ನು ಹೇಳ್ತಾ ಉಂಟು. ಸೋಲುವ ಪಾತ್ರ ಸೋಲಲೇಬೇಕಲ್ಲ, ಗೆಲ್ಲುವ ಪಾತ್ರವೂ ಸೋಲ್ಬೇಕು. ಗೆಲ್ಲುವ ಪಾತ್ರ ಕೂಡ ನನಗೆ ಇದನ್ನು ಪೂರ್ತಿಯಾಗಿ ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ. ಹೀಗೆ ತಮ್ಮ ಮಾಧ್ಯಮದ ಬಗ್ಗೆ ಬಹಳ ಯೋಚನೆ ಮಾಡಿ ಅರ್ಥ ಹೇಳುವುದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅರ್ಥ ಹೇಳುವುದಕ್ಕೆ ಸಾಧ್ಯ ಎನ್ನುವುದನ್ನು ತಮ್ಮ ಬರವಣಿಗೆಯ ಮೂಲಕ ತೋರಿಸಿ, ಬರವಣಿಗೆಯೇ ಜೀವನ ಅಂತ ಹೇಳ್ತಾರಲ್ಲ, ಅದನ್ನೇ ಕಲೆಯೇ ಜೀವನ ಅಂತ, ಉಳಿದದ್ದೆಲ್ಲ ಉಪಜೀವನ ಅಂತ ಮಾಡಿದ, ಹಾಗೆ ಬದುಕಿದ. ಎಲ್ಲವೂ ಚೆನ್ನಾಗಿತ್ತು. ನನಗೆ ಅವರಲ್ಲಿ ಅನೇಕ ಅಭಿಪ್ರಾಯಗಳು ಇವೆ, ಅದು ಬೇರೆ, ಕಲೆಗೆ ಸಂಬಂಧಪಟ್ಟದ್ದಲ್ಲ, ಅದು ವ್ಯಾವಹಾರಿಕವಾದ. ಅದಿರಲಿ. ಇದನ್ನು ಸಾಧಿಸಿ ಈ ಆತ್ಮ ಆಶ್ಚರ್ಯ ಅಂತ ಗೊತ್ತಿಲ್ಲ. ಈ ಪರಿಸರದಲ್ಲಿ ನಾನು ಈಗ ಬಂದು ಮಾತಾಡುವುದರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ವ್ಯಾವಹಾರಿಕ ಜೀವನವು ಕೂಡ ಒಂದು ಪಾತ್ರ ಅಂತ ಭಾವಿಸಿದ್ರು ಅಂತ ನಾನು ಒಂದು ಮಾತು ಹೇಳಿದ್ದೆ. ಅವರು ಕಲೆಯಲ್ಲಿ ಅನೇಕ ಪಾತ್ರಗಳನ್ನೆಲ್ಲ ಮಾಡಿ ಸಾಧಿಸಿದ್ದರಿಂದ ವ್ಯಾವಹಾರಿಕ ಜೀವನವನ್ನು ಒಂದು ಪಾತ್ರ ಅಂತ ಅವರು ಭಾವಿಸಿದರು ಅಂತ ಹೇಳುವುದು ಒಂದು ಇಷ್ಟವಾದ ಮಾತೇ ಆಗ್ತದೆ. ಆದರೆ ನಿಜವಾಗಿ ಕಲೆ ಅಲ್ಲದೆ ನಿಜವಾಗಿ ನಾನು ಒಂದು ಪಾತ್ರ, ನೀವು ಭಾವಿಸಿದ ವ್ಯಕ್ತಿ ನಾನಲ್ಲ ಅಂತ ಹೇಳುವರು ಇಲ್ಲಿ ಒಬ್ಬರಿದ್ರು. ನೀವು ಭಾವಿಸಿದ ವ್ಯಕ್ತಿ ನಾನಲ್ಲ ಅಂತ ರಾಮಚಂದ್ರ ಭಟ್ರು. ನಾನು ರಾಮಚಂದ್ರ ಭಟ್ರಲ್ಲ ಅಂತ ಹೇಳ್ತೀನಿ. ರಾಮಚಂದ್ರ ಭಟ್ರೇ ಹೇಳ್ತಿದ್ದದ್ದು, ಮತ್ತು ಅದನ್ನು ರಾಮಚಂದ್ರ ಭಟ್ರೇ ಹೇಳುವುದಕ್ಕೆ ಸಾಧ್ಯ, ಬೇರೆ ಯಾಕಲ್ಲ. ಅದಕ್ಕೆ ನಾವು ಪಟ್ಟ ಬಿರುದೇನಂದ್ರೆ ಇವರಿಗೆ ಹುಟ್ಟು ಹೇಳಿದ್ದೇವೆ. ಸತ್ಯ ಹೇಳಿದರೆ, ಅದಕ್ಕೋಸ್ಕರ ನಾನು ಯಾಕೆ ಹೇಳಿದೆ ಅಂದರೆ ಬೆಟ್ಟ ಮಹಮ್ಮದನ ಬಳಿಗೆ ಬರದಿದ್ದರೆ ಎನ್ನುವುದನ್ನು ಕುಂಜದವರು ಪ್ರಸ್ತಾಪಿಸಿದ್ದರಿಂದ ನಾನು ಹೇಳಿದೆ. ಈ ಪರಿಸರದಲ್ಲಿಯೇ ಓಡಾಡ್ತಾರೆ. ಜಯರಾಜ ಸೀತಾರಾಮಯ್ಯನವರು ಸೇರಿ ಅವರಿಗೆ ಹುಟ್ಟಿಡಿದ್ರೆ ತೀರ್ಮಾನ ಮಾಡುವುದಕ್ಕೆ ಬೇಕಾದ ರೀತಿಯಲ್ಲಿ ಸ್ವಯಂ ರಾಮಚಂದ್ರ ಬಿಟ್ಟರೆ ಅಂತ ಹೇಳಿದ್ರೆ ನಾವೆಂತ ಹೇಳಿ ಇವರಿಗೆ ಎಂತೆಲ್ಲ ಆಗಿದೆ ಮಾತ್ರ. ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ, ಹಾಗಾಗಿ ಇದಿರಲಿಲ್ಲ, ಮನಸ್ಸಿರಲಿಲ್ಲ, ಮೆಂಟಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರು. ಮೆಂಟಲ್ ಹಾಸ್ಪಿಟಲಲ್ಲಿ ಡಾಕ್ಟರ್ಗಳು ಹತ್ರ ಯಾರು ಸೈಕಿಯಾಟ್ರಿಸ್ಟ್ಗಳು, ಸೈಕಾಲಜಿಸ್ಟ್ಗಳು ಎಲ್ಲ ಇದ್ದಾರೆ. ಗೋಪಾಲ ಸ್ವಾಮಿ ಅವರು ಇವರೆಲ್ಲ ಇದ್ದಾರೆ. ಅವರವರದ್ದು ಪ್ರಶ್ನೆ ಕೇಳಿ, ನೀವು ಯಾರು? ರಾಮಚಂದ್ರ ಭಟ್ರು. ರಾಮಚಂದ್ರ ಭಟ್ರು ಹೇಳಿ, ನೀವು ಹೇಗೆ ಕರಿತೀರೋ ಹಾಗೆ. ನೀವು ಯಾರು ಅಂತ ಕೇಳಿದ್ರೆ ಹೆಸರೇ ಹೇಳಿ, ಹೆಸರು ಹೇಳಿ ತಿಳಿದು ನೀವು ಹೇಗೆ ಕರಿತೀರೋ ಹಾಗೆ ಅಂತ ಹೇಳಿದ್ರೆ ಅವರು ಈಗ ಬೇರೆ ಯಾರು ಹೇಳ್ತಾರೆ. ಬೇರೆಯವರ ವಿಷಯ ನಮಗೆ ಗೊತ್ತಿಲ್ಲ, ನಮ್ಮ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಾವು ಹೇಳೋದು ಏನು ಅಂದರೆ, ಹೆಸರು ಬೇಕಾದ ಯಾಕೆ ಒಬ್ಬರನ್ನು ಕರೀಲಿಕ್ಕಲ್ಲ. ನೀವು ಯಾವ ಹೆಸರಿನಿಂದ ನಮ್ಮನ್ನು ಕರೆದ್ರೆ ಏನು, ಯಾವ ಹೆಸರಿಂದ ಬೇಕಾದ್ರೆ ಕರೀ,
ಇಂಥದ್ದೇ ಹೆಸರು ಕರಿಬೇಕು ಅಂತ ನಾವು ಹೇಳಿಕ್ಕೆ ಸಾಧ್ಯ. ಹೇಗೆ ಹೇಗೆ ಕರಿ ನಮ್ಮನ್ನೇ ಕರೆದದ್ದಾದರೆ ನಾವು ಹೋಗ್ಬಿಡುತ್ತೇವೆ. ನಮಗೆ ಇಂಥದ್ದೇ ಒಂದು ಹೆಸರು ಅಂತ ಇಲ್ಲ. ಇದು ಪಾತ್ರ ಅಲ್ಲ, ಯಾವ ಪಾತ್ರವು ಆದಿತ್ತು ಅಂತಲ್ಲ. ಇವತ್ತು ಯಾವ ಪಾತ್ರ ಆದರೆ ಯಾವ ಪಾತ್ರ ಬೇಕಾದ್ರೆ ನಾನು ಮಾಡ್ತೇನೆ ಅಂತಲ್ಲ. ಅನುಭವದಲ್ಲಿ ಈ ಸತ್ಯ ಇದೆ, ಆದದ್ದರಿಂದ ಅದು ಕಲೆಯಲ್ಲಿ ನಮಗೆ ಬಂದಿದೆ. ಅನುಭವದಲ್ಲಿ ಇರದೇ ಇರುತ್ತಿದ್ದರೆ ಇದು ಕಲೆಯಲ್ಲಿ ಬರುತ್ತಿರಲಿಲ್ಲ. ಅನುಭವವನ್ನು ಪಡೆದವನು ನಮ್ಮ ಮುಂದೆ ಬಂದರೆ ಅವನು ಕಲಾವಿದನೂ ಅಲ್ಲ, ಪ್ರೇಕ್ಷಕನೂ ಅಲ್ಲ, ಅವನು ತಿರಸ್ಕಾರ ಯೋಗ್ಯ ಅಂತ ಕಲಾವಿದರೇ ಅರ್ಥ ಮಾಡ್ತಾರೆ. ಹೊರಬಲು ಸಂಗತಿ ನಾವು ಎಲ್ಲಿದ್ದೇವೆ ಅಂತ. ಇದು ಕಲೆ ನಮ್ಮನ್ನು ಸೂಕ್ಷ್ಮತೆಯ ಕಡೆಗೆ ಕೊಂಡು ಹೋಗಬೇಕಲ್ಲದೆ ವ್ಯಾವಹಾರಿಕತೆಯ ಜಾಗಕ್ಕಲ್ಲ. ಇದು ಎಲ್ಲ ಕಡೆಯೂ ಹೀಗೆ ಆಗುವಂಥದ್ದು. ಏನು ಎಲ್ಲ ಕಡೆಯೂ ಹೀಗೆ ಆಗುತ್ತೆ. ನಾನು ತೋರ್ಪಾಡಿಯಲ್ಲ ಅಂತ ಹೇಳಿದೆ. ಸಂಧ್ಯಾದರ್ಶನ ಮಾತ್ರ ಅಲ್ಲ, ಇದು ಹೆಚ್ಚು ಹೋಗಿದೆ. ಮುಸ್ಸಂಜೆ ಆಗಿದೆ, ಹೀಗೆ ವಯಸ್ಸಾಗಿದೆ ಮಾತ್ರ ಅಲ್ಲ, ವಯಸ್ಸಾದವರಿಗೆಲ್ಲ ಹುಚ್ಚಿಡಿತಲ್ಲ, ಇರುವುದಿಲ್ಲ. ಇದು ಅದರ ಆಚೆಗೆ ಹೋಗಿದೆ. ಖಂಡಿತ ನೀವು ಹೇಳ್ತೀರಿ. ಇದನ್ನು ಅನುಭವಿಸಿದ್ದಕ್ಕೆ ನಾನು ಹೇಳ್ತೇನೆ, ಆಶ್ಚರ್ಯ ಆಗಿದೆ, ಪರಮ ಆಶ್ಚರ್ಯ ಆಗಿದೆ. ಆದದ್ರಿಂದಲೇ ಯಾವ ಬುದ್ಧಿಜೀವಿಗಳನ್ನು ನಾನು ಓದಿದ್ದ ಮಾತ್ರಕ್ಕೆ ನಂಬುವುದಿಲ್ಲ. ಯಾಕಂದರೆ ವಿಷಯ ಹೇಗಿದೆ, ಜೀವನದ ವಿಷಯ ರಹಸ್ಯ ಹೇಗಿದೆ, ಇದು ಚಕಿತಗೊಳಿಸ್ತದೆ. ನಮ್ಮನ್ನು ಚಕಿತಗೊಳಿಸುವುದು ನಮಗೆ ಬೇಕಾಗಿಲ್ಲ. ಯಾಕಂದರೆ ನಮಗೆಲ್ಲ ಅರ್ಥ ಆಗಿದೆ, ನಮಗೆ ಅರ್ಥ ಆಗಿದೆ, ಆದ ಅರ್ಥ ಆಗಿ ಅರ್ಥ ಆಗಿದೆ, ಎಲ್ಲವೂ ಅರ್ಥ ಆಗಿದೆ. ನೋಡಿ, ರಾಮರಾಜ್ಯದ ರೂವಾರಿಯನ್ನು ಆಮೇಲೆ ಪೂರ್ವರಂಗವನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿ ಅನೇಕ ಪಾತ್ರಗಳು ತಮ್ಮನ್ನು ತೋಡಿಕೊಳ್ತವೆ. ತೋಡಿಕೊಳ್ಳುವುದು ಅಂದರೆ ಪಾಪ ನಿವೇದನೆ ಅಂತ ಇಟ್ಟುಕೊಳ್ಳಿ, ಕನ್ಫೆಷನ್, ಪಾಪ ನಿವೇದನೆ. ನಾನು ಮಾಡಿದೆ ಇದನ್ನೆಲ್ಲ ಹೇಳೋದು. ಪಾಪ ನಿವೇದನೆಯನ್ನು ಮಾಡುವವರು ಮಾಡಿದರೆ ಮಾತ್ರ ಸಮಾಜದಲ್ಲಿ ಕ್ರಾಂತಿ ಆಗುತ್ತೆ. ಹೇಳಿದ್ರೆ ಆಗುವುದು. ಈಗ ಧರ್ಮಾಧಿಕಾರಿಗಳು ಬಂದು ಹೌದು ತಪ್ಪಾಗಿ ಹೋಯ್ತು, ಮಾಡಿದ್ದು ಹೌದು, ಮಾಡಬಾರದಿತ್ತು, ಹೃದಯ ಬಿಚ್ಚಿ ಅವರು ಪಾಪ ನಿವೇದನೆಯನ್ನು ಮಾಡಿದರೆ ಸಮಾಜದ ಮುಂದೆ ಸಮಾಜದಲ್ಲಿ ಕ್ರಾಂತಿ ಆಗ್ತದೆ. ಮಾಡದಿದ್ರೆ ಆಗುವುದಿಲ್ಲ. ಈ ಕ್ರಾಂತಿ ಆಗಬೇಕೆನ್ನುವುದು ಕಲೆಯ ಉದ್ದೇಶ. ಆದುದರಿಂದ ಕಲೆಯಲ್ಲಿ ನಾವು ಈ ಪಾಪ ನಿವೇದನೆಯ ಸಂಗತಿಗಳನ್ನು ಅಂದರೆ ತಪ್ಪನ್ನು ಮರುಪರಿಶೀಲಿಸುವ ಸಂಗತಿಯನ್ನು ಓದನ್ನು ಮಾಡಬೇಕಾದ ಅಗತ್ಯವನ್ನು ಕಲೆಯಲ್ಲಿ ನಾವು ಕಂಡುಕೊಳ್ಳುವುದು. ಹೀಗೆ ಇದು ಎಲ್ಲವೂ ಹಿರಿಯರಾದ ದೇವರಿಗೆ ಅರ್ಥ ಆಗಿದೆ. ಅವರಿಗೆ ಅರ್ಥ ಆದದ್ದನ್ನು ಅವರು ಎಷ್ಟೋ ಒಂದು ಕಿಂಚಿತ್ತಾದರೂ ನನಗೆ ಅವರಿಂದ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಅವರು ಹೇಗೆಲ್ಲ ಅರ್ಥ ಹೇಳ್ತಾ ಇದ್ದರು, ಮತ್ತದು ಮಾಡ್ತಾ ಇದ್ದರು, ಅವ್ರ ತಮಾಷೆ ಇಲ್ಲ ಏನು ಅದೆಲ್ಲ ಹೇಳುವುದು, ಅದನ್ನೆಲ್ಲ ನಾನು ಹೇಳ್ತಾ ಹೋದರೆ ಮುಸ್ಸಂಜೆಯೇ ಆಗ್ತದೆ. ಆದ್ದರಿಂದ ಅದನ್ನೆಲ್ಲ ನೀವು ಕೇಳಿದವರಿರ್ಬೋದು, ಅಥವಾ ಇನ್ನು ಮುಂದೆ ನೀವು ಬೇರೆ ಯಾರ ಹತ್ರ ಕೇಳಿದರೆ ಅವರ ಅರ್ಥಗಳನ್ನು ಕೇಳಿದವರಿದ್ದರೆ ಅದನ್ನು ಅವರು ಹೇಳ್ತಿದ್ರು. ಬಹಳ ತಮಾಷೆ, ಬಹಳ ಗಂಭೀರವಾಗಿರ್ತಕ್ಕ ಮಾತಿಗೆ ಬಹಳ ಗಂಭೀರವಾಗಿ ಮಾತುಗಾರಿಕೆ ಹೋಗ್ತದೆ ಅಂತ ಇದ್ದರೆ ಅದನ್ನು ಕೂಡಲೇ ಒಂದು ಹಾಸ್ಯಕ್ಕೆ ತಿರುಗಿಸುವ ಒಂದು ಚಾಕಚಕ್ಯಕ ಅವರ ಉತ್ತರ ಕುಮಾರ ಅವರು ಪ್ರಸಿದ್ಧವಾದ ಪಾತ್ರ. ಸುಗ್ರೀವ, ಭರತ, ಉತ್ತರ ಕುಮಾರ ಬಹಳ ಪ್ರಸಿದ್ಧವಾದ ಪಾತ್ರಗಳು. ಇಲ್ಲ ಹೇಳುವುದಿಲ್ಲ, ನಾನು ತಿಳಿಸ್ತೇನೆ. ಉತ್ತರ ಕುಮಾರನ ಪಾತ್ರದಲ್ಲಿ ಅರ್ಜುನ ಬಂದು ಹೇಳಿಕೊಂಡು ಸ್ತ್ರೀಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗೆ ಅಶ್ವಮೇಧ ಫಲ ಅಂತ ಎಲ್ಲ ಒಂದೊಂದು ಉಪನ್ಯಾಸ ಮಾಡಲಿಕ್ಕುಂಟು. ಅದನ್ನು ಚೆನ್ನಾಗಿ ಹೇಳ್ತಿದ್ರು. ಅಂತ ಹೇಳ್ತಿದ್ರು. ಉತ್ತರ ಕುಮಾರ ಹೇಳ್ತಿದ್ರು,
ಎಲ್ಲ ಜನ ಕೇಳ್ತಾರೆ. ಕೇಳಿ ಒಂದು ಮಾತು ಹೇಳ್ತಾರೆ, ಸೈನ್ಯಕ್ಕೆ ಜನ ಸೇರಿಸಲಿಕ್ಕೆ ನೀನು ಲಾಯಕು. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಇದು. ಇದು ಉತ್ತರ ಕುಮಾರನ ಉತ್ತರ ಕುಮಾರ ಅಂದರೆ ಅಷ್ಟೇ, ಅವನು ಎಲ್ಲವನ್ನು ನೋಡಿದ್ದಾನೆ, ಎಲ್ಲವನ್ನು ವ್ಯಾವಹಾರಿಕವಾಗಿ ನೋಡಿದ್ದಾನೆ. ನಿಮ್ಮ ಅಶ್ವಮೇಧ ಸ್ವರ್ಗ ಎಲ್ಲದರ ಒಳಗಿನ ಗುಟ್ಟು ಏನು ಅಂತ ಅವನಿಗೆ ಗೊತ್ತಿದೆ, ಇದು ಹೇಳ್ತಾನೆ. ಈ ಹಾಸ್ಯ ಪ್ರಜ್ಞೆಯಿಂದ ಅವರಿಗೆ ಎಷ್ಟೋ ಸರ್ತಿ ದುಃಖವೂ ಆಗಿದೆ. ಬಹಳ ಆಶ್ಚರ್ಯ. ಭರತನ ಪಾತ್ರವನ್ನು ಅವರು ಮಾಡಿ ಬಹಳ ಚೆನ್ನಾಗಿ ಅದನ್ನು ಮಂಡನೆ ಮಾಡ್ತಾ ಇದ್ದರೂ ಕೂಡ ಜನರು ಅವರಿಂದ ಹಾಸ್ಯವನ್ನೇ ನಿರೀಕ್ಷಿಸ್ತಾರೆ ಅಂತ ಅವರಿಗೆ ಗೊತ್ತಾಗಿ ಭರತನ ದುಃಖ ಅಂತ ಅವರಿಗೆ ಆಗ ಗೊತ್ತಾಗಿರ್ತದೆ. ಹೀಗೆಲ್ಲ ಆಗಿದೆ. ಅಂದರೆ ಕಲಾವಿದನ ಜೀವನ ಅದು ಅದರಲ್ಲಿ ಒಂದು ರಹಸ್ಯ ಇರ್ತದೆ. ನಾವು ಕಾಣಲಾಗದೇ ಇದ್ದ ಜೀವನದ ಕೆಲವು ಮಿಡಿತಗಳು ಅದರಲ್ಲಿ ಇರ್ತಾರೆ. ಅದನ್ನು ಅನುಭವಿಸಿ ಅವರ ಬರಹದ ಮೂಲಕ, ಅವರ ಅರ್ಥಗಾರಿಕೆ ಮೂಲಕ ಬೇರಾದಿಗಳು ಕೊಟ್ಟಿದ್ದಾರೆ.